ನಮಸ್ಕಾರ ವೀಕ್ಷಕರೇ, ಕಲಾವಿದರೊಂದಿಗೆ ಮನದಾಳದ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ಸಂಚಿಕೆಗೆ ಬಂದಿದ್ದಾರೆ ಗೆಸ್ಟ್ ಆಗಿ ಅಕ್ಷಯ್ ಅವರು. ಬನ್ನಿ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಸೊ ನಿಮ್ಮ ಒಂದು ಸಣ್ಣ ಪರಿಚಯ ನಮ್ಮ ವೀಕ್ಷಕರಿಗೆ. ನಾನು ಇಂಡಸ್ಟ್ರಿಗೆ ಬಂದು ಆಲ್ಮೋಸ್ಟ್ ಈಗಾಗಲೇ ಒಂದು 12 ಇಯರ್ಸ್ ಆಗಿದೆ. ಸೊ ನನ್ನ ಜರ್ನಿಲಿ ಆಲ್ಮೋಸ್ಟ್ 10 ಮೂವೀಸ್ ಕಂಪ್ಲೀಟ್ ಮಾಡಿದ್ದೀನಿ. ಒಂದು ಸೀರಿಯಲಲ್ಲಿ ನೆಗೆಟಿವ್ ರೋಲ್ ಮಾಡಿದ್ದೀನಿ. ಅದು ಬಿಟ್ಟು ಸಿನಿಮಾದಲ್ಲಿ ಪೂರ್ತಿ ಹೀರೋ ಆಗೇ ಮಾಡಿರೋದು. ಸೀರಿಯಲ್ ಬಂದ್ಬಿಟ್ಟು ನನ್ನ ಫ್ರೆಂಡ್ ಸತ್ಯ ಪ್ರೊಡಕ್ಷನ್. ಸೊ ಹಾಗಾಗಿ ಸೀರಿಯಲ್ ಬಂದ, ಇಲ್ಲ ಅಂದರೆ ಐ ವಾಸ್ ನಾಟ್ ಸೋ ಕೀನ್ ಆನ್ ಸೀರಿಯಲ್. ಸೊ ಅದು ಬಿಟ್ಟರೆ ಬೇಸಿಕಲಿ ಐ ಆಮ್ ಅನ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್. ಸೊ ಆ ಫೀಲ್ಡ್ನ ಬಿಟ್ಟು ಇದು ಏನು ಚೂಸ್ ಮಾಡಿದೆ ಅಂತಂದರೆ ನಮ್ಮ ತಂದೆಯವ್ರದ್ದು ಒಂದು ಪ್ಯಾಷನ್ ಆ್ಯಕ್ಚುಲಿ. ಸೊ ಅವರು ಸಿನಿಮಾಸಲ್ಲಿ ಲೈಕ್ ಮುಂಚಿಂದನೂ ಪ್ರೊಡಕ್ಷನ್ ಲೈನಲ್ಲಿದ್ದರು. ಸೊ ಅವ್ರಿಗೆ ಇಂಟ್ರೆಸ್ಟ್ ಇತ್ತು. ಸೊ ಬಟ್ ಐ ವಾಸ್ ನಾಟ್ ಮಚ್ ಕೀನ್ ಆನ್ ದಿಸ್. ಸೊ ಹಾಗಾಗಿ ಆ್ಯಸ್ ನಮ್ಮದೇ ಪ್ರೊಡಕ್ಷನ್ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಸೊ ಒಂದು ಆಪರ್ಚುನಿಟಿ ನನಗೆ ಸಿಕ್ತು. ಸೊ ನನ್ನ ಒಂದು ಕರಿಯರ್ ಬಿಲ್ಡ್ ಆಯಿತು. ಓಕೆ, ಸೊ ಯು ಹ್ಯಾಡ್ ಟು ಸ್ಟಾರ್ಟ್ ಆಫ್ ಲೈಕ್ ದಟ್. ಹೀಗೆ ನನ್ನ ಕರಿಯರ್ ಸ್ಟಾರ್ಟ್ ಆಯಿತು. ಇದ್ರ ಬಗ್ಗೆ ತುಂಬ ಮಾತಾಡೋಣ. ನಿಮ್ಮ ಸ್ಕೂಲ್ ಕಾಲೇಜ್ ಲೈಫ್ ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್, ಮನೇಲಿ ಬಂಕ್ ಮಾಡೋದಾಗಲಿ, ಮನೆಗೆ ಏನೋ ಸುಳ್ಳು ಹೇಳೋದಾಗಲಿ, ಬಂಕ್ ಮಾಡಿಬಿಟ್ಟು ಅಲ್ಲ ಬಂಕ್ ಮಾಡಿ ಮನೆಗೆ ಹೋಗಿ ಸುಳ್ಳು ಹೇಳೋದಾಗಲಿ, ದೋಸ್ ಸೀನ್ಸ್ ಅದು ಸ್ವಲ್ಪ ಸ್ಕೂಲ್ ಕಾಲೇಜೆಲ್ಲ ಹೇಗಿತ್ತು ಅಂತ ಅಂದರೆ ನಮ್ಮ ಮನೆ ಹಿಂಗೆ ಎದುರುಗಡೆ ಜಂಪ್ ಮಾಡಿದ್ರೆ ಸ್ಕೂಲು, ಅನ್ಫಾರ್ಚುನೇಟ್ಲಿ ಇನ್ನು ಒಂದು 4 ಹೆಜ್ಜೆ ಈ ಕಡೆ ಜಂಪ್ ಮಾಡಿದ್ರೆ ಕಾಲೇಜು. ಸೊ ಈ ರೀತಿ ನನ್ನ ಸ್ಕೂಲ್ ಮತ್ತು ಕಾಲೇಜ್ ಅಭ್ಯಾಸ ಅಂದರೆ ಇಟ್ ವಾಸ್ ಲೈಕ್ ಮೈ PUC. ಇಂಜಿನಿಯರಿಂಗ್ ವಾಸ್ ಕ್ವೈಟ್ ದೂರ, ಯಲಹಂಕದಲ್ಲಿ. ನಮ್ಮ ಮನೆ ಇರೋದು ಬಂದುಬಿಟ್ಟು ಬನಶಂಕರಿ. ಸೊ ಹಾಗಾಗಿ ಸೊ ಸ್ಕೂಲ್ ಡೇಸ್ ಆ್ಯಂಡ್ ಕಾಲೇಜ್ PU ಆ್ಯಂಡ್ ಆಲ್ ತುಂಬ ಹತ್ತಿರನೇ ಇತ್ತು. ಸೊ ಬಟ್ ನನ್ನ ಒಂದು ಇಡೀ ಲೈಫಲ್ಲಿ ಸ್ಕೂಲ್ ಡೇಸ್ ವಾಸ್ ಆಸಮ್. ಐ ವಾಸ್ ದ ಮೋಸ್ಟ್ ಮಿಸ್ಚೀವಸ್ ನೋಟೋರಿಯಸ್ ಕಿಡ್. ತರಲೆ ಮಾಡ್ದಿರೋ ಅಂದರೆ ಬೇಲಿನೇ ಬಂದು ಹೊಲ ಮೈದಂಗೆ ಇರುತ್ತಂದ್ರೆ ದಟ್ ವಾಸ್ ಮೀ ಆ್ಯಕ್ಚುಲಿ. ನಾನೇ ಹೆಡ್ ಬಾಯ್. ಸೊ ಗೊತ್ತಾಗ್ತಾ ಮಾಡೋದ್ರಲ್ಲಿ ಇರೋ ಬರೋ ತರಲೆಲ್ಲ ನಾನೇ ಮಾಡ್ತಾಯಿದ್ದೆ. ಬಟ್ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ನಾನೇ ಮಾಡ್ತಾಯಿದ್ದೆ ಅಂತ. ಸೊ ಆ ರೀತಿಯಾದ ಒಂದು person or child you were. I was that kind. Okay. So my dad is like cool. ಇಲ್ಲಿ ತನಕ ನನ್ನ ಮೇಲೆ ಒಂದು ಕೈ ಮಾಡಿಲ್ಲ, ಅಂದರೆ ಒಂದು ಏಟ್ ಮಾಡಿಲ್ಲ ನಮ್ಮಪ್ಪ. ತುಂಬ ಮುದ್ದು ಮಾಡಿ ಬೆಳೆಸಿದ್ದಾರೆ. ಇಲ್ಲ ಮುದ್ದೇನಿಲ್ಲ. ವಿ ಹ್ಯಾಡ್ ನೋ ಸಾರ್ಟ್ ಆಫ್ ಬಾಂಡೇಜ್ ಆ ಥರ ಏನಿಲ್ಲ. ಮೀ ಆ್ಯಂಡ್ ಮೈ ಡ್ಯಾಡ್ ಏನಿದ್ರು ಅಂತಂದರೆ ಓನ್ಲಿ ದುಡ್ಡು, ಮನಿ, ಅದು ಕೊಡಿಸಿ ಇದು ಕೊಡಿಸಿ ಅಷ್ಟೇ. ಅದು ಬಿಟ್ಟರೆ ಮಾರ್ಕ್ಸ್ ಕಾರ್ಡ್ ಕಮ್ಮಿ ಮಾರ್ಕ್ಸ್ ಬಂದಾಗ ಸೈನ್ ಮಾಡಿಸ್ಕೊಳಕ್ಕೆ ನಮ್ಮ ತಂದೆಯವರು ಅಷ್ಟೇ. ಅದು ಬಿಟ್ಟರೆ ನಮ್ಮ ತಾಯಿಯವರು ಮನೇಲಿ ಇಲ್ದಿರೋ ವೆಪನ್ಸ್ ಇಲ್ಲ, ನನ್ನ ಮೇಲೆ ಯೂಸ್ ಮಾಡಿರಲ್ದೇ ಇರೋದು ಅನ್ನೋದಕ್ಕಿಲ್ಲ. ಬರೋದೆಲ್ಲನೂ ಯೂಸ್ ಮಾಡಿದ್ದಾರೆ. ಅದೆಲ್ಲ ಅಷ್ಟು ಒದೆ ತಿಂದಿದ್ದೀನಿ ನನ್ನ ತಾಯಿಯವ್ರ ಹತ್ರ. ಸೊ ಮೋರ್ ಆಫ್ ಬಾಂಡೇಜ್ ಇಸ್ ವಿತ್ ಮೈ ಮದರ್. ಸೊ ನಮ್ಮ ಪ್ರತಿಯೊಂದು ಟೀಚರ್ ಮೀಟಿಂಗ್ ಆಗಲಿ, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಆಗಲಿ ನಮ್ಮ ತಾಯಿಯವರೇ ಅಟೆಂಡ್ ಮಾಡಿ. ಅಮ್ಮನ ಚೆನ್ನಾಗಿ ನೈಸ್ ಮಾಡಿ ಇಟ್ಕೊಂಡಿದ್ರಾ ಅಥವಾ ಹೇಗೆ? ಮೋಸ್ಟ್ ಪ್ರಾಬಬ್ಲಿ ಟುಡೇ ವಾಟ್ ಐ ಆಮ್ ಹಿಯರ್ ಅಂತಂದರೆ ಏನೋ ಒಂದು ಅಚೀವ್ಮೆಂಟ್ಸ್ ಆಗಲಿ ಅವ್ರ ವಾಟ್ ಎವರ್ ಆಸ್ ಅ ಪರ್ಸನ್ ಐ ಆಮ್, ಒಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಇಟ್ಸ್ ಮೈ ಮದರ್. ಓಕೆ, ಶಿ ಈಸ್ ದ ಮೇನ್ ಬ್ಯಾಕ್ಬೋನ್. ಓಕೆ, ಯಾವತ್ತಾದರೂ ಮಾರ್ಕ್ಸ್ ಕಾರ್ಡ್ ಕಡಿಮೆ ಬಂದಾಗ ಡ್ಯಾಡಿ ಸೈನ್ ಫೋರ್ಜರಿ ಮಾಡಿಬಿಟ್ಟು ಮಾಡಿದ್ದೀನಿ. ಒಂದ್ಸತಿ ಬೇಜಾರು ಸರಿ ಮಾಡಿದ್ದೀನಿ. ಬಿಕಾಸ್ ನಾನೇ ಹೆಡ್ ಬಾಯ್ ಅಲ್ಲ, ನಾನೇ ಚೆಕ್ ಮಾಡಬೇಕು. ಅದೇ ಆ್ಯಸ್ ಐ ಟೋಲ್ಡ್ ನಾನೇ ಮಾಡ್ಬಿಟ್ಟು ನಾನೇ ಕೊಟ್ಬಿಡ್ತಿದ್ದೆ. ಸೊ ದಟ್ ಹೌ ಇಟ್ ವಾಸ್. ಸೊ ನೀವು ಹೇಳಿದ್ರಿ ಸ್ಕೂಲ್ ಟೈಮಲ್ಲೆಲ್ಲ ಅಮ್ಮ ತುಂಬ ವೆಪನ್ಸ್ ಎಲ್ಲ ತುಂಬ ಯೂಸ್ ಮಾಡಿದ್ದಾರೆ ಅಂತ. ಸೊ ಏನಕ್ಕೆ, ಯಾವ ಕಾರಣ? ಒಂದು ವಾಸ್ ಜಾಸ್ತಿ ಏನಂತಂದರೆ ಮಾರ್ಕ್ಸ್ ಜಾಸ್ತಿ ಬರಬೇಕು ಅಂತ ನಮ್ಮಮ್ಮ ತುಂಬ ಓದಬೇಕು, ಮೋರ್ ಆಫ್ ದಟ್. ನಾವು ಕಾಂಪಿಟೇಷನ್ ಆಗ್ಲಿಂದನೂ ಜಾಸ್ತಿ ಇದೆ. ಸೊ ನಾವೇನಂತಂದರೆ ಒಂದು 7th 8th ಬಂದ್ರೂ, 7th ರ್ಯಾಂಕ್ 8th ರ್ಯಾಂಕ್ ಬಂದರೂ ನಮ್ಮ ತಾಯಿ ಹೊಡಿತಾಯಿದ್ರು. ಪ್ಲಸ್ ಅದು ದಟ್ ವಾಸ್ ಕಾಮನ್. ಯಾಕಂದರೆ ನಾವು ಸ್ಟೇಟ್ ಬೋರ್ಡಿಂದ ಸಡನ್ನಾಗಿ ICSE ಹೋಗ್ಬಿಟ್ಟಿದ್ದೆ. ಸೊ ಸ್ಟೇಟ್ ಬೋರ್ಡಲ್ಲಿ ನಮಗೆ ಹಿಂದಿ ಇರಲಿಲ್ಲ. ಇಲ್ಲಾಗಲೇ ಇನ್ನೂ ಕಲ್ದಿರಲಿಲ್ಲ ಹಿಂದಿಲಿ. ಇಲ್ಲಾಗಲೇ ನಮಗೆ ಲೆಸನ್ಸ್ಗಳಿತ್ತು. ಸೊ ದಟ್ ವಾಸ್ ಬಿಟ್ ಡಿಫಿಕಲ್ಟ್. ಸೊ ಹಾಗಾಗಿ ಮಾರ್ಕ್ಸ್ ಕಮ್ಮಿ ಬಂದಾಗೆಲ್ಲ ಒದೆಗಳು ಬೀಳ್ತಾಯಿತ್ತು. ಅದು ಬಿಟ್ಟರೆ ನಮ್ಮ ಸಿಸ್ಟರ್ ಇದ್ರು, ನಮ್ಮ ಅಕ್ಕ ಇದ್ದರು. ಸೊ ನಾನು ಅವ್ರು ತುಂಬಾ ಗಲಾಟೆ, ಜಗಳ. ಸೊ ಅದಕ್ಕೆ ತುಂಬ ಒದೆಗಳು ತಿಂದಿದ್ದೆ. ಆಮೇಲೆ ಮನೆಗೆ ಅಂತೂ ಸಾಯಂಕಾಲ ಆಟ ಆಡೋಕ್ಕೆ ಹೋಗ್ಬಿಟ್ರೆ ಸ್ಕೂಲ್ ಬಿಟ್ಟ ತಕ್ಷಣ ಬರ್ತಾ ಇರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಒದೆಗಳು ಜಾಸ್ತಿ ತಿಂದಿದ್ದೀನಿ. ಓಕೆ, ಅಕ್ಕನ ಜೊತೆ ಒಂದು ದೊಡ್ಡ ಫೈಟ್ ಮಾತು ಬಿಟ್ಟಿರೋದು ಅಂದರೆ ಯಾವುದಾದ್ರೂ ಇದೆಯಾ?
ಮಾತು ಬಿಟ್ಟಿರೋ ಥರ ಎಲ್ಲ ಏನಿಲ್ಲ. ಬರೀ ರಿಮೋಟ್ ಜಗಳ ಆ ಥರನೇ ಜಾಸ್ತಿ. ರಿಮೋಟ್ ಇಲ್ಲ, ತುಂಬ ತರಲೆ ಮಾಡೋದನ್ನ ಬೇಜಾನ್ ತರಲೆ ಮಾಡ್ತಾ ಇದ್ದೆ. ಇನ್ನು ಸುಮ್ಮನೆ ಜುಟ್ಟು ಎಳೆಯೋದಾಗಲಿ, ಸ್ಕರ್ಟ್ ಎಳೆಯೋದಾಗಲಿ, ಏನಾದರೂ ಒಂದು ಮಾಡ್ಬಿಡೋದು. ಅಥವಾ ಅವಳು ಅದು ಸ್ಕೂಲಲ್ಲಿ ಮಾಡಿಲ್ವಲ್ಲ? ಸ್ಕೂಲಲ್ಲೂ ಮಾಡಿ ಸ್ಕರ್ಟ್ ಎಳೆಯೋದು. ಸ್ಕರ್ಟ್ ಇಲ್ಲ, ಪಿಚಕಾರಿ ತಗೊಂಡು ಅದೊಂದು ಮರ ಬರುತ್ತೆ, ಇಫ್ ಯು ರಿಮೆಂಬರ್. ಅದೊಂದು ಕಾಯಿ ಥರ ಅದು ಪ್ರೆಸ್ ಮಾಡಿದ್ರೆ ವಾಟರ್ ಬರುತ್ತೆ. ಎಸ್ ಎಸ್. ಅದೇನು ಹೇಳ್ತಾರೋ ನಂಗೆ ಗೊತ್ತಿಲ್ಲ. ಅದು ಎತ್ಕೊಂಡೆಲ್ಲ ಹುಡುಗಿರು ಸ್ಕರ್ಟ್ ಮೇಲೆಲ್ಲ ಹಾಕ್ತಾ ಕೂತ್ಕೊಂಡಿದ್ವಿ ನಾವು. ಸೊ ಅವಾಗೆಲ್ಲ ಫುಲ್ ಒದ್ದೆ ಆಗ್ಬಿಟ್ಟಿರ್ತಾ ಇದ್ವಿ. ನಾವು ರೇಗ್ಸೋದು ಕೂತ್ಕೊಂಡು ಹಿಂದ್ಗಡೆ ಬ್ಯಾಕ್ ಬೆಂಚಲ್ಲಿ ಕೂತ್ಕೊಳ್ತಾ ಇದ್ವಿ. ಸೊ ದಟ್ ಈ ಥರ ತರಲೆ, ದಿಸ್ ಇಸ್ ವಾಟ್ ವಿ ಯೂಸ್ ಟು. ಹುಡುಗಿರು ಯಾವತ್ತೂ ಬೈದಿಲ್ವಾ ತಿರ್ಗ್ಬಿಟ್ಟು ವಾಪಸ್? ಬೈದ್ರೆ ಬೈಕೋತಾರೆ, ನಾವೇನು ತಲೆ ಆ ಮೂಮೆಂಟ್ ವಿ ಹ್ಯಾವ್ ಟು ಗೋ ಅಷ್ಟೇ. ಮಾಡ್ತಾ ಇದ್ವಿ ಈ ಥರ ಕೆಲಸ. ನಮಗೆ ಜಾಲಿ ಬೇಕಷ್ಟೇ, ಯಾರು ಹೆಂಗಾದ್ರೂ ಬೈಕೊಳ್ಳಿ ಅಲ್ವಾ? ಆಲ್ ದಿಸ್ ಎಲ್ಲದಕ್ಕಿಂತ ವಿ ಹ್ಯಾಡ್ ಒನ್ ವೆರಿ ಮಚ್ ಫನ್ ಅಂತ ಅಂದರೆ, ಎಲ್ಲರೂ ಕಾಮನ್ ಸ್ಕೂಲ್ ಡೇಸಲ್ಲಿ ಪ್ರತಿಯೊಂದು ಹುಡುಗನಿಗೂ ಇರೋ ಒಂದು ಡೌಟ್ ಇದು. ಎಲ್ಲ ಹುಡುಗರಿಗೂ ಡೌಟ್ ಇರುತ್ತೆ. ನಮ್ಮದು ಬಾಯ್ಸ್ ಟಾಯ್ಲೆಟ್ ಇರುತ್ತೆ, ಗರ್ಲ್ಸ್ ಟಾಯ್ಲೆಟ್ ಇರುತ್ತೆ. ಸೊ ಗರ್ಲ್ಸ್ ಟಾಯ್ಲೆಟ್ ಹೇಗಿರುತ್ತೆ ಅನ್ನೋದು ನಮಗೆ ಯಾವಾಗಲೂ ಒಂದು ಡೌಟ್. ಸೊ ದಿಸ್ ಇಸ್ ಎಲ್ಲ ಹುಡುಗರಿಗೂ ಇದ್ದೇ ಇರುತ್ತೆ ಸ್ಕೂಲ್ ಡೇಸಲ್ಲಿ ಅದು. ಸೊ ಆ್ಯಸ್ ವಿ ಗ್ರೋ ಅಪ್ ನಮ್ಗೆ ಮೆಚುರಿಟಿ ಇರುತ್ತೆ, ನಮ್ಗೆ ಗೊತ್ತಿಲ್ಲ, ವಿ ಬಾಯ್ಸ್ ಸ್ಟ್ಯಾಂಡ್ ಆ್ಯಂಡ್ ಪೀ. ಸೊ ಏನಿದು ನಮ್ಗೆ ಹೇಗಿರುತ್ತೆ ಅನ್ನೋದು ಒಂದಿರುತ್ತೆ. ಸೊ ಒಂದ್ಸತಿ ಏನೋ ಒಂದು ತರಲೆ ಕೆಲಸ ಮಾಡಿದ್ವಿ. ಸೊ ದಟ್ ವಾಸ್ ಅ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಮಧ್ಯದಲ್ಲಿ ಒಂದು ವಾಲು. ಸೊ ಇಲ್ಲಿ ಡ್ರಮ್ ಇರುತ್ತೆ. ಸೊ ನಾವು ಆ್ಯಸ್ ಮೀ ಬೀಂಗ್ ಅ ಹೆಡ್ ಬಾಯ್ ನಾನೇನು ಮಾಡಿದ್ವಿ, ಎಲ್ಲ ಹೋಗಿದ್ವಿ, ನಿಂತ್ಕೊಂಡಿದ್ವಿ. ಸೊ ಒಬ್ಬನ ಮೇಲೆ ಹತ್ತಿಸಿದ್ವಿ, ಕುತ್ಕೊಂಡು ಡ್ರಮ್ ಮೇಲೆ ಹತ್ತಿಸಿದ್ವಿ, ಹೋಗಿ ನೋಡು ಹೇಗಿದೆ. ಇಂಜಿನಿಯರಿಂಗ್ ಹೇಗೆ ಕೆಲಸ ಮಾಡಿದ್ದಾರೆ ಅಂತನಾ, ವಾಶ್ರೂಮ್ ಹೇಗೆ ಕಟ್ಟಿದ್ದಾರೆ, ಎಕ್ಸಾಕ್ಟ್ಲಿ ಹೇಗಿರುತ್ತೆ ನೋಡು ಅಂತ. ಬಿಕಾಸ್ ಇರ್ ನಾಟ್ ಅಲ್ಲ. ಸೊ ಅವ್ನು ಡ್ರಮ್ ಮೇಲೆ ಹತ್ತಿಸ್ಬಿಟ್ಟು ನಿಂತ್ಕೊಂಡ್ವಿ. ಸೊ ಅವ್ನು ನಿಂತ್ಕೊಂಡ ಪಾಪ, ಅವ್ನು ಟೈಮ್ ಚೆನ್ನಾಗಿರಲಿಲ್ಲ. ಏನಾಗ್ಬಿಟ್ಟಿತ್ತು ಅಂದರೆ ನಮ್ಮ ಇಂಗ್ಲೀಷ್ ಟೀಚರ್ ಹೋಗ್ಬಿಟ್ಟಿದ್ರು ವಾಶ್ರೂಮ್ಗೆ. ಅವನು ಸುಮ್ಮನಿರ್ಲಾರ್ದೆ, ಅಯ್ಯೋ ನಮ್ಮ ಇಂಗ್ಲೀಷ್ ಟೀಚರ್ ಕೊಡು ಅಂತ ಜೋರಾಗಿ ಕೂರ್ಚಿ ಅಲ್ಲಿಂದಾನೆ ಡ್ರಮ್ ಮೇಲೆ ಮಿಸ್ ನೋಡ್ಬಿಟ್ರು ನಾವೆಲ್ಲ ಎಸ್ಕೇಪ್. ಅಪ್ಪ ಅವ್ನು ಇಡೀ ದಿವಸ ಅವತ್ತೊಂದು ದಿವಸ ಫುಲ್ ಕ್ಲಾಸ್ ಕಾಲು ಹಿಂಗೆ ಹಾಕ್ಬಿಟ್ಟು ಕೂಡಿಸಿದ್ರು ಕೆಳಗಡೆ. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಹ್ಯಾವ್ ಡನ್. ಇದು ಒನ್ ಎಕ್ಸಾಂಪಲ್. ಈ ಥರ ಹಲವಾರು ಮಾಡಿದ್ದೀವಿ. ಸ್ಕೂಲ್ ಸ್ಟೋರೀಸ್ ಹೀಗಾಯ್ತು. PU ಕಾಲೇಜ್ದು ಏನಾದರೂ ಇದೇ ಥರ ಏನಾದರೂ ಕೀಟ್ಲೆ ಮಾಡಿರೋದು, ಹುಡುಗಿರಿಗೆ ರೇಗ್ಸಿರೋದು, ಇಲ್ಲ ಡಿಬ್ಬಾರ್ ಆಗಿರೋದು? ಡಿಬ್ಬಾರೆಲ್ಲ ಏನಿಲ್ಲ. ಸೊ ಏನಂತಂದರೆ PUಲೆಲ್ಲ ನಮಗೆ ಕಟ್ ಆಫ್ ಪರ್ಸೆಂಟೇಜ್ ಅಂತ ಇತ್ತು. ಸೊ ಒಳ್ಳೆ ಕಾಲೇಜ್ ಸೇರ್ಕೋಬೇಕಂದ್ರೆ 90+ ಇರಬೇಕಾಗಿತ್ತು. 90+. ನಮ್ಮ 90 ಎಲ್ಲ ಬಂದಿರಲಿಲ್ಲ. ಸೊ ಮಾತ್ರ ಬರ್ತಿತ್ತಲ್ಲ ಅವಾಗೆಲ್ಲ ಇಲ್ಲ. 84 ಸಮಥಿಂಗ್ ಮೈ ಪರ್ಸೆಂಟೇಜ್ ವಾಸ್. ಬಟ್ 84ಗೂ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಲಿಲ್ಲ. ಕೊನೆಗೆ ಅಲ್ಲಿ ಕುಮಾರನ್ಸ್ ಕಾಲೇಜಲ್ಲಿ ಸಿಕ್ತು ಸೀಟ್. ಅದೇ ಮನೆ ಪಕ್ಕದಲ್ಲೇ ಬಿದ್ದಬೇಕಾಯ್ತು. ಸೊ ಮತ್ತೆ ಹಾಗೆ ಇಟ್ ವಾಸ್ ಅನ್ಫಾರ್ಚುನೇಟ್. ಸೊ ಏನು PU ಅಷ್ಟರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಆನ್ ಸ್ಟಡೀಸ್ ಆಗಲೇ ಸ್ವಲ್ಪ. ಅಯ್ಯೋ ಮ್ಯಾಥಮೆಟಿಕ್ಸ್ ಸ್ಕೂಲಲ್ಲೇ ಓಕೆ. ಈ PU ಬಂದ ತಕ್ಷಣವೇ ಇಟ್ ವಾಸ್ ವೆರಿ ಇರಿಟೇಟಿಂಗ್. ಎಲೆಕ್ಟ್ರಾನಿಕ್ಸ್ ವಾಸ್ ಗುಡ್. ಈ ಮ್ಯಾಥಮೆಟಿಕ್ಸ್ ಮಾತ್ರ ತಲೆಗೆ ಏನು ಮಾಡಿದ್ರು ಹತ್ತನೇ ಇರಲಿಲ್ಲ ಮ್ಯಾಥಮೆಟಿಕ್ಸ್. ಸೊ ಏನು ಮಾಡಿಬಿಟ್ಟಿದ್ವಿ, ಬಂಕ್ ಹೊಡೆದ್ಬಿಟ್ಟಿದ್ವಿ, ಎಕ್ಸಾಮ್ನೇ ಬಂಕ್ ಹೊಡೆದ್ಬಿಟ್ಟಿದ್ವಿ. ಸೊ ಏನು ಮಾಡೋದು, ಎಕ್ಸಾಮು ಮನೆಗೆ ಗೊತ್ತಾದರೆ ಸ್ವಲ್ಪ ಸ್ಟ್ರಿಕ್ಟ್ ಬೇರೆ. ಆದರೆ ಕಾಲೇಜ್ ಬಂಕ್ ಹೊಡಿಯೋಕ್ಕಾಗಲ್ಲ, ಗೇಟ್ ಹಾಕ್ಬಿಡ್ತಾ ಇರಲ್ಲ. ಅಲ್ಲ, ಕಾಲೇಜ್ ಬಂಕ್ ಗೇಟ್ ಹಾಕ್ಬಿಡ್ತಾರೆ ಅಲ್ಲಿ. ಸ್ಕೂಲ್ಗಿಂತ ಅಧ್ವಾನ. ಸ್ಕೂಲಲ್ಲೇ ಏನೂ ಮಾಡ್ಬೋದಾಗಿತ್ತು ನಾವು ಆ್ಯಕ್ಚುಲಿ. ಆ ಕಾಲೇಜಲ್ಲಿ ಹಂಗಿತ್ತು, ಕುಮಾರನ್ ಚಿಲ್ಡ್ರನ್ಸ್ ಹೋಮ್ ಅಂತ ಇರ್ತದೆ, ಅದಕ್ಕೆ ಅಲ್ಲೇ ಹಂಗೆ ದರಿದ್ರವಾಗಿತ್ತದು. ಸೊ ಆವತ್ತಿನ ದಿವಸ ಎಕ್ಸಾಮ್ ಬರೆಯೋಂಗಿಲ್ಲ ನಾವು, ಯಾಕಂದರೆ ಏನೂ ಓದಿಲ್ಲ, ಏನು ಮಾಡೋದು ಅಂತ ಗೊತ್ತಾಗಿರಲಿಲ್ಲ. ಸೊ ಮೇಲ್ಗಡೆ ನೋಡಿದ್ವಿ, ಫುಲ್ ಜೇನ್ದು ಗೂಡು ಕಟ್ಬಿಟ್ಟಿದೆ. ಇದೇ ಒಳ್ಳೆ ಚಾನ್ಸಿನ. ಟೆಸ್ಟ್ ಓದ್ಕೊ ಬಂದಿಲ್ಲ, ಏನು ಬರೆದ್ರೆ ಗ್ಯಾರಂಟಿ ತೂಕೆ ಅಂತ ಗೊತ್ತಿತ್ತು. ಹೋಗಿ ಒಂದು ಕಲ್ಲು ಹೊಡೆದ್ಬಿಟ್ವಿ. ಎಕ್ಸಾಮ್ ಯಾವನೂ ಬರಲಿಲ್ಲ, ಕ್ಯಾನ್ಸಲ್ ಫುಲ್ ನುಗ್ಬಿಟ್ಟು. ಸೊ ಇದೊಂಥರ ಓಕೆ. ಕಾಲೇಜ್ ವಾಸ್ ನಾಟ್ ಸೋ ಫನ್ ಫಾರ್ ಮಿ ಆ್ಯಕ್ಚುಲಿ. ವಿ ಡಿಂಟ್ ಎಂಜಾಯ್ ಮಚ್. ಜಾಸ್ತಿ ಅಟೆಂಡೇ ಮಾಡ್ತಾರಿಲ್ಲ ಕಾಲೇಜು. ಬಂಕ್ ಮಾಡಿ ಆಚೆ ತಿರುಗಿದ್ದೆ ಜಾಸ್ತಿ. ಆಚೆ ಬಂಕ್ ಮಾಡಿ ಶ್ರೀನಿವಾಸ ಥಿಯೇಟ್ರ್ ಅಂತ ಇತ್ತು, ಹೋಗಿ ಮಾರ್ನಿಂಗ್ ಶೋ ಕೂತ್ಕೊಳ್ತಾ ಇದ್ವಿ. ಅಲ್ಲಿ ಮಾರ್ನಿಂಗ್ ಶೋಲ್ಲಿ ಬೇರೆನೇ ಆಗ್ತಾಯಿದ್ರು ಸಿನಿಮಾ. ವಿ ಯೂಸ್ ಟು ವಾಚ್. ದಿಸ್ ಆರ್ ಆಲ್ ಅಂದರೆ ನಾವು ದೊಡ್ಡವರಾಗ್ತಾ ಇದ್ವಿ. ಸೊ ಪ್ರತಿಯೊಬ್ಬ ಹುಡುಗ, ಐ ಡೋಂಟ್ ನೋ ವಾಟ್ ಗರ್ಲ್ಸ್, ಹುಡುಗಿರು ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ, ಹುಡುಗರು ಮಾಡೋ ಅಂಥ ತರಲೆ ಕೆಲಸಗಳು. ಸೊ ದಟ್ ಈಸ್ ಸ್ಟೆಪ್ಪಿಂಗ್ ಥಿಂಗ್ಸ್. ಅಂದರೆ ಕ್ಯೂರಿಯಾಸಿಟಿ ಲೆವೆಲನ್ನು ಜಾಸ್ತಿ ಇರುತ್ತೆ. ಸೊ ಏನಿರುತ್ತೆ ಹಂಗಿದ್ರೆ, ಇದು ಮಾಡಿದ್ರೆ ಏನಾಗುತ್ತೆ, ಅದೇನಾಗುತ್ತೆ ಅಂತ. ಸೊ ಅದನ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡಿದ್ವಿ. ಹೋಗ್ತಾ ಇದ್ವಿ, ಇಂಟರ್ವಲ್ಗೆ ಎದ್ದು ಬಂದುಬಿಡ್ತದೆ. ಯಾಕಂದರೆ ಇಂಟರ್ವಲ್ ಆದಮೇಲೆ ಏನು ಶೋ ಇರ್ತಾ ಇರಲಿಲ್ಲ ಅಲ್ಲಿ. ಇಂಟರ್ವಲ್ಗೆ ತಕ್ಷಣ ಬೆಲ್ ಹೊಡಿತಾ ಇದ್ರು, ಓಕೆ ಬಾಯ್ ನೋಡಿ ಎದ್ದು ಬಂದುಬಿಡ್ತಾ ಇದ್ವಿ. ಓಕೆ. ನಿಮ್ಮ ಡಿಗ್ರಿ ಲೈಫ್ ಎಲ್ಲ ಹೇಗಿತ್ತು?
ಡಿಗ್ರಿ ಅಗೇನ್ ಇಟ್ ವಾಸ್ ಲೈಕ್ ನಮ್ಮ ತಂದೆಯವ್ರಿಗೆ ಇಂಜಿನಿಯರ್ ಮಾಡಲೇಬೇಕು ಅಂತ ಇಷ್ಟ ಆಯಿತು. ಯಾಕಂದರೆ ಹಿ ವಾಸ್ ಎಲ್ಲ ಅಪ್ಪ ಫೋರ್ಸ್ ಮಾಡಿ ಓಡಿಸಿರೋದು ಸಾರ್ಟ್ ಆಫ್ ಯಾಕಂದರೆ ಅವರು ಸೇಮ್ ದಿಸ್ ಇಂಜಿನಿಯರಿಂಗ್ ಫೀಲ್ಡ್ ಅಂದರೆ ಹಿ ವಾಸ್ ಡೆಪ್ಟಿ ತಹಸೀಲ್ದಾರ್ ಆಗಿದ್ರು. ಸೊ ಹಿ ವಾಂಟೆಡ್ ಮೀ ಟು ಬಿ ಅ ಸಿವಿಲ್ ಇಂಜಿನಿಯರ್. ನಾನು ಮ್ಯಾಥಮೆಟಿಕ್ಸ್ ತಲೆಗೆ ಎತ್ತಲ್ಲ. ಸೆಕೆಂಡ್ ಪಿ ಯು ಸಿಲಿ ಅವನೇ ಪಾಪ ಯಾರೋ ಜಸ್ಟ್ ಪಾಸ್ ಮಾಡ್ಬಿಟ್ಟು ಕಳಿಸ್ಕೊಟ್ಟಿದ್ದೆ. ನಾನು ಡಮ್ ಅನ್ಕೊಂಡ್ಬಿಟ್ಟಿದ್ದೆ. ಎಲ್ಲ ಚೆನ್ನಾಗಾಯಿತು. ಮ್ಯಾಥಮೆಟಿಕ್ಸ್ ಅಗೇನ್ ಪಕ್ಕ ಫೇಲೇ ಅಂದ್ಕೊಂಡಿದ್ದೆ ನಾನು. ಆ ಕಡೆ ಫುಲ್ ಫೀಲಿಂಗಲ್ಲಿದ್ದೆ ಅವಾಗಂತ. ಅಯ್ಯೋ ಮಾರ್ಕ್ಸ್ ಬೇರೆ ಬರ್ತಾಯಿದೆ, ಏನು ಮಾಡೋದು ಗೊತ್ತಾಗಲ್ಲ ಅಂತ. ಸರಿ ಅವನು ಜಸ್ಟ್ ಪಾಸ್ ಹಾಕ್ಬಿಟ್ಟು ಕಳಿಸ್ತಾ ಮ್ಯಾಥಮೆಟಿಕ್ಸಲ್ಲಿ. ಫುಲ್ ಖುಷಿ. 35 ಅಲ್ಲ 30 ಅನಿಸುತ್ತೆ. ಜಸ್ಟ್ ಪಾಸ್ ಹಾಕ್ಬಿಟ್ಟು ಕಳಿಸಿದ್ದಾರೆ ಅವರು. ಬಾಕಿ ಎಲ್ಲ ಅದೊಂದು 30 ಬಂದರೂ ಓಕೆ, ಅವಾಗ ಪಾಸ್ ಇದೆ. ಸೊ ಆಮೇಲೆ ಏನು ಮಾಡಿದ್ರು, ಕೌನ್ಸ್ಲಿಂಗ್ ಎಲ್ಲ ಆಯಿತು. CET ಹೋಗಲಿಲ್ಲ. ಯಾವನು ಹೋಗ್ತಾನೆ ಮತ್ತೆ ತಲೆನೋ ಇಂಜಿನಿಯರಿಂಗ್ ಎಲ್ಲ ಮಾಡೋದಂತ. ಹೋಗಿ ಸೇರ್ಕೊಂಡು BBM ಸೇರ್ಕೊಂಡ್ಬಿಟ್ಟಿದೆ. ನಮ್ಮ ತಂದೆ ಬಿಡಲಿಲ್ಲ. ಕೊನೆಗೆ ನಾನು ಫ್ರೀ ಸೀಟ್ ಸಿಕ್ಕಿತ್ತು. ಅಂದರೆ ಫ್ರೀ ಸೀಟ್ಸ್ ಇನ್ ದ ಸೆನ್ಸ್ ಸಮಥಿಂಗ್ ಅರೌಂಡ್ 24,000 ಏನೋ ಬಂದಿತ್ತು ರ್ಯಾಂಕಿಂಗ್. CET ರ್ಯಾಂಕಿಂಗ್. ಸೊ MVIT ಕಾಲೇಜಲ್ಲಿ ಅಡ್ಮಿಷನ್ ಮಾಡಿದ್ರು. ನಮ್ಮ ತಂದೆ ಹೋಗ್ಬಿಟ್ಟು ಪೇಮೆಂಟ್ ಕೊಟ್ಬಿಟ್ಟು ಮತ್ತೆ ಅಲ್ಲ ಅಗೇನ್ ದ ಸೇಮ್ ಕೇಸ್. ಮ್ಯಾಥಮೆಟಿಕ್ಸ್ ತಲೆಗೆ ಹೋಗಲ್ಲ, ಏನೂ ಇಲ್ಲ. ಬರೀ ಅಲ್ಲಿ ಹೋಗೋದು, ಕಾಲೇಜಿಗೆ ಅಟೆಂಡ್ ಮಾಡೋದು, ಊರಾಚೆ ಬೇರೆ ಏನೂ ಇಲ್ಲ ಅಲ್ಲಿ ಎಂಜಾಯ್ ಮಾಡೋಕ್ಕೆ. ಅಲ್ಲಿ ಇದ್ದಿದ್ದೆ ಒಂದು ಸ್ಯಾಮೀಸ್ ಡ್ರೀಮ್ ಲ್ಯಾಂಡ್ ಅಂತ ಇತ್ತು. ಅದೇ ನಮ್ಮ ಇಂದ್ರಜಿತ್ ಲಂಕೇಶ್ ಹುಡುಗಿ ಸಿನಿಮಾ ಎಲ್ಲ ತೆಗೆದಿದ್ದಲ್ಲ ಅದು. ಸೊ ಅಲ್ಲಿದ್ದದ್ದು ಒಂದೇ ಎಂಟರ್ಟೈನ್ಮೆಂಟ್. ಅದೇನು ಪಾಪ ಮಾಡಿತ್ತು ಅದು ನನಗೆ ಗೊತ್ತು. ನಮ್ಮ ಕಾಲ್ಗಳನ್ನ 4 ವರ್ಷ ಅಲ್ಲೇನಾ? 4 ವರ್ಷ ಅಲ್ಲೇನೆ. ನಾನು ಕಾಲಿಟ್ಟ ತಕ್ಷಣ ಅದು ಬ್ಯಾನ್ ಆಗೋಯ್ತು. ಯಾರೋ ಅಲ್ಲಿಂದ ಬಿದ್ದುಬಿಟ್ಟು ಸತ್ತೋಗ್ಬಿಟ್ರು. ಸೊ ಇದ್ದಿದ್ದು ಅದೊಂದು ಎಂಟರ್ಟೈನ್ಮೆಂಟ್, ಅದನ್ನು ಹಾಳಾಗೋಯ್ತು. ಸೊ ಇಂಜಿನಿಯರಿಂಗ್ ಲೈಫ್ ವಾಸ್ ಆಲ್ಸೋ ಲೈಕ್ ಓಕೆ ಏನೂ ಇರಲಿಲ್ಲ, ಮಜಾ ಅನ್ನೋದೇನು ಇರಲಿಲ್ಲ. ಸ್ಕೂಲ್, PUC, ಕಾಲೇಜ್, ಇದು 3 ಇದರಲ್ಲೂ ಸ್ಟೇಜಲ್ಲೂ ಯಾವುದಾದ್ರು ಒಂದು ಹುಡುಗಿ ಸರಿಯಾಗಿ ಬೈದಿರೋದು, ಕೀಟ್ಲೆ ಮಾಡಿರೋದಕ್ಕೆ? ನನಗ ಯಾರು ನಮ್ಗೆ ಬೈಯೋದಿಲ್ಲ, ನಾವೇ ಬೈಯೋದು ಜಾಸ್ತಿ. ಕೂದಲು ಹೇಳೋದಾಗ್ಲಿ, ಕಸ ಎರ್ಚ್ಬಿಟ್ಟಿದ್ವಿ, ಡಸ್ಟ್ಬಿನ್ ತಗೊಂಡು ತಲೆ ಮೇಲೆ ಯಾರು ಬೈಯಂಗೆ ಇಲ್ಲ. ಬೈಯೋದೆಲ್ಲ ಸೀನೇ ಇಲ್ಲ, ನಾವೇ ಬೈದಿರೋದು. ನಿಮ್ಮ ಲವ್ ಸ್ಟೋರೀಸ್ಗೆ ಬರೋಣ. ಲವ್ ಆಗಿದ್ದು ಫಸ್ಟ್ ಲವ್. ಸ್ಕೂಲಲ್ಲಿ ಕ್ರಶ್ ಎಲ್ಲ ತುಂಬ ಇರುತ್ತೆ, ದಟ್ ಈಸ್ ಆಬ್ವಿಯಸ್. ಟ್ರೂ ಲವ್ ಆಗಿರೋದು ಅಥವಾ ನೀವು ಪ್ರಪೋಸ್ ಮಾಡಿರೋದು? ಟ್ರೂ ಲವ್ ತುಂಬ ಆಗಿದೆ, ಪ್ರಪೋಸ್ ಮಾಡೋಕ್ಕೆ ಭಯ. ಟ್ರೂ ಲವ್ ತುಂಬ ಆಗೋಗಿದೆ. ಎಲ್ಲ ಲವ್ ಟ್ರೂ ಲವ್ ಮಾತ್ರ ಮಾಡೋಕ್ಕೆ ಬರುತ್ತೆ, ಪ್ರಪೋಸ್ ಮಾಡೋಕ್ಕೆ ಬರಲ್ಲ. ಪ್ರಪೋಸ್ ಅಂತ ಏನಂದರೆ ಭಯ ನಮಗೆ, ಎಲ್ಲಿ ರಿಜೆಕ್ಟ್ ಮಾಡಿಬಿಟ್ರೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. 6th ಸ್ಟ್ಯಾಂಡರ್ಡಲ್ಲೇ ಸ್ಟಾರ್ಟ್ ಆಯಿತು. ಚಡ್ಡಿ ಆಗ್ತಾ ಇದ್ವಿ ಅವಾಗ. ಹುಡುಗಿರು ಪಕ್ಕದಲ್ಲಿ ಕುತ್ಕೊಳ್ತಾ ಇದ್ರು. ನಮಗೆ ಅದೆಲ್ಲ ಇರಲಿಲ್ಲ. ಇಲ್ಲ ನೋಡ್ ಲೈಕ್ ದಾಟ್ ನಾವು ಗಲಾಟೆ ಮಾಡ್ತಾ ಇದ್ವಿ. ಪನಿಷ್ಮೆಂಟ್ ಅಂತ ಏನು ಮಾಡ್ಬಿಡ್ತಾ ಇದ್ರು, ಹುಡುಗಿರ ಪಕ್ಕ ಕೂರಿಸ್ಬಿಡ್ತಾ ಇದ್ರು. ನಾವು ಅವಾಗ ಏನು ಫುಲ್ ಈ ಕಡೆ ಬೇಗ ಈ ಕಡೆ ಡೋಂಟ್ ಟಚ್ ಗೋಯ ಅಂತ ಕೂತ್ಕೊಳ್ತಾ ಇದ್ವಿ. ಸೊ ಅದೇ ಗ್ಯಾಪಲ್ಲಿ ಯಾರ ಮೇಲೂ ಕ್ರಶ್ ಆಗೋಯ್ತು ಹಂಗೇನೆ. ಬಟ್ ಐ ಟುಕ್ ಆಲ್ಮೋಸ್ಟ್ 7 years ಫಾರ್ ದಟ್ ಟು ಪ್ರಪೋಸ್ ಎಡ್ಗರ್. 7 ವರ್ಷ. ಆ 7 ವರ್ಷ ಕಾಯ್ದಿದ್ದು 7 ತಿಂಗಳು ಇರಲಿಲ್ಲ. ಅದು ಹೆಚ್ಚು ಟ್ರಾಜಿಡಿ ಲವ್ ಸ್ಟೋರಿ ಆ ಥರ. ಪ್ರಪೋಸ್ ಮಾಡಿದ್ದೆ ಅವಾಗ ಅವ್ರನ್ನ? ನಾನು ಮಾಡಲಿಲ್ಲ, ನನ್ನ ಫ್ರೆಂಡ್ ಮಾಡಲು. ನಮ್ಮ ದಯೆಯಲ್ಲಿಲ್ಲ, ನನ್ನ ಫ್ರೆಂಡ್ ಮಾಡಲ್ಲ. ಅವನಿಗೆ ನೀನು ಇಷ್ಟ ಅಂತೆ ಕಣೆ. ಅಷ್ಟ್ರಲ್ಲಿ ನಾನು ಪ್ರಪೋಸ್ ಮಾಡಲಿ, ಆ ಹುಡುಗಿಗೆ ಆಗಲಿ ಒಂದು 2-3 ಜನ ಬಾಯ್ ಫ್ರೆಂಡ್ ಚೇಂಜ್ ಆಗೋಗ್ಬಿಟ್ಟಿದ್ರು. ಸೊ ನಮ್ಮದು ಟ್ರೂ ಲವ್ ಅಲ್ವಾ, ಕೇಳಿದ್ರು ಟ್ರೂ ಲವ್ ಒಬ್ಬರೇ ಇದ್ದಿದ್ದು. 7 ವರ್ಷ ಒಬ್ಬರೇ ಇದ್ದಿದ್ದು. ಸೊ ಅದು 7 months ಕೂಡ ವರ್ಕೌಟ್ ಆಗಲಿಲ್ಲ ಸರಿಯಾಗಿ. ಸೊ ಅದಾದ್ಮೇಲೆ ತುಂಬ ಟ್ರೂ ಲವ್ಗಳಾಗೋಯ್ತು. ಯಾವುದು ಸರ್ವೈವ್ ಆಗಲಿಲ್ಲ ಸದ್ಯಕ್ಕೆ. ಯಾವುದು ಟ್ರೂ ಲವ್ ಇಲ್ಲ ಅಷ್ಟೇ. ಬಿಕಾಸ್ ಮೋರ್ ಆಕ್ಯುಪೈಡ್ ವಿತ್ ವರ್ಕ್. ಸೊ ನೀವು ಇವಾಗ ಇಂಡಸ್ಟ್ರಿಯಲ್ಲಿದ್ದೀರಾ ಆಲ್ಮೋಸ್ಟ್ 10-12 years ಇಂದ. ಹೇಗೆ ಇಂಡಸ್ಟ್ರಿಗೆ ಬಂದಿದ್ದು? ಮುಂಚೆಯಿಂದ ನಿಮಗೆ ಇಂಟ್ರೆಸ್ಟ್ ಇತ್ತಾ ಅಥವಾ ಯಾರಾದರೂ ಫೋರ್ಸ್ ಮಾಡಿದ್ರಾ? ಎಜುಕೇಷನಲ್ಲಿ ಅಪ್ಪ ಫೋರ್ಸ್ ಮಾಡಿದ್ರು ಹಾಗೆ ಇಂಡಸ್ಟ್ರಿಗೆ ಯಾರಾದರೂ? ಇಂಟ್ರೆಸ್ಟ್ ಆ ಥರ ಏನಿಲ್ಲ. ಬಟ್ ಐ ಯೂಸ್ ಟು ವಾಚ್ ಮೂವೀಸ್ ಎಲ್ಲ ನೋಡ್ತಿದ್ದೆ. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಶಂಕರ್ ನಾಗ್. ಸೊ ಬಟ್ ಅದೇ ಆ್ಯಸ್ ಐ ಸೆಡ್, ನಮ್ಮ ತಂದೆಯವರು ಈ ಫೀಲ್ಡಲ್ಲಿದ್ದರು. ಸೊ ಅದಕ್ಕಿಂತ ಮುಂಚೆ ಸುಮಾರು ಸಿನಿಮಾಗಳಿಗೆ ಫಿನಾನ್ಸ್ ಮಾಡಿದರು. ಇನ್ ದ ಸೆನ್ಸ್ ಪ್ರೊಡಕ್ಷನ್ನಲ್ಲಿ ವಾಸ್ ಅ ಕೋ ಪ್ರೊಡ್ಯೂಸರ್ ಲೈಕ್ ದ್ಯಾಟ್. ಸೊ ಹಾಗಾಗಿ ಐ ಜಸ್ಟ್ ಗಾಟ್ ಇನ್ ಟು ದಿಸ್. ಓಕೆ, ಸೊ ನೋಬಡಿ ಫೋರ್ಸ್ಡ್, ಯಾರು ತಳ್ಳಿಲ್ಲ? ಇಲ್ಲ, ದಟ್ ವಾಸ್ ಲೈಕ್ ನಮ್ಮದೇ ಬ್ಯಾನರಲ್ಲಿ ಲಾಂಚ್ ಮಾಡೋಣ ಅಂತ ನನ್ನದೇ ನಮ್ಮ ತಂದೆಯವ್ರಿಗೆ ಆಸೆ ಇತ್ತು, ಆ್ಯಸ್ ಐ ಸೆಡ್. ಸೊ ಇಟ್ ವಾಸ್ ಅ ಟೀಮ್ ವರ್ಕ್. ನಾನೇ ಮಾಡ್ತೀನಿ, ಅಪ್ಪ ಅಮ್ಮನೂ ನೀನೇ ಮಾಡು. ನಾನೇ ಮಾಡ್ತೀನಿ ಅಂತನೂ ನನಗೇನು ಇರಲಿಲ್ಲ. ನಂಗೆ ಸಿನಿಮಾ ಬರಬೇಕು ಅನ್ನೋದೇನಿರಲಿಲ್ಲ. ಇಟ್ ವಾಸ್ ಅ ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು ಅಷ್ಟೇ. ಹಾಗಾಗಿ ಬಂದಿದ್ದು. ಆ್ಯಕ್ಚುಲಿ ನನಗೆ ಜಾಬ್ ಬಂದುಬಿಟ್ಟು
ಖತಾರಲ್ಲಿ ಸಿಕ್ಕಿತ್ತು. ಸೊ ಮೈ ಸಿಸ್ಟರ್ ವಾಸ್ ಆಲ್ಸೋ ಇನ್ ಅಬ್ರಾಡ್. ಸೊ ನಮ್ಮ ತಂದೆಯವ್ರು ಏನಂತಂದರೆ ಅಕ್ಕನೂ ಅಬ್ರಾಡಲ್ಲಿದ್ದಾಳೆ, ನೀನು ಅಬ್ರಾಡಲ್ಲಿ ಹೋಗ್ಬಿಟ್ರೆ ಇಲ್ಲಿ ಯಾರೂ ಇರಲ್ಲ. ಸೊ ಅದೊಂದು ಸ್ವಲ್ಪ ಲಾಕ್ ಮಾಡಿಸ್ಬಿಟ್ರು ಅಂತ ಹೇಳ್ಬೋದು. ಎಮೋಷನಲ್ ಆಗಿ ಮಾತಾಡಿ ಇಲ್ಲೇ ಇರು ಇದನ್ನು ಮಾಡ್ಕೊಂಡಿರು ಅಂದ್ಬಿಟ್ಟು. ಸೊ ಓಕೆ ಫೈನ್, ದಟ್ಸ್ ಹೌ ಜರ್ನಿ ಸ್ಟಾರ್ಟ್. ಸೊ ಫಸ್ಟ್ ಮೂವಿ ಆಕ್ಟಿಂಗ್ ಏನಾದರೂ ಕಲ್ತಿದ್ರಾ, ಏನಾದರೂ ಕ್ಲಾಸಸ್? ಹಾಂ, ಕ್ಲಾಸಸ್ಗೆ ಹೋಗಿದ್ದೆ. ಇಲ್ಲಿ ನಮ್ಮ ಶ್ರೀನಿವಾಸ ಮೂರ್ತಿ ಆದರೆ AS ಮೂರ್ತಿ ಅವರು, ಸಾರಿ ನಾವು ಶ್ರೀನಿವಾಸ AS ಮೂರ್ತಿ ಸರ್ ಇದ್ದರು, ಅಭಿನಯ ತರಂಗ. ಸೊ ಅಲ್ಲಿ ಕಲ್ತಿದ್ದು. ಎಷ್ಟು ವರ್ಷ ಅಲ್ಲಿ ಕಲ್ತಿದ್ದು? ಸೊ ಇಟ್ ವಾಸ್ ಅ ಕೋರ್ಸ್ ಆ್ಯಕ್ಚುಲಿ, ನಾಟ್ ವರ್ಷ ಅಂತಂದರೆ ಇಟ್ ವಾಸ್ ಅ ಕೋರ್ಸ್. ಒಂದು 3-4 ಮಂತ್ಸ್ ಕೋರ್ಸ್ ಇತ್ತು, ಸರ್ಟಿಫೈಡ್ ಕೋರ್ಸ್. ಯಾ, ಅಲ್ಲಿ ಕಲ್ತಿದ್ದೆ. ನಿಮಗೆ ಮೋರ್ ಆಫ್ ಆ್ಯಕ್ಟಿಂಗ್ ಹೇಗೆ ಬರುತ್ತೆ ಅಂತ ಅಂದರೆ, ಇಟ್ ಟೇಕ್ಸ್ 1-2 ಮೂವೀಸ್ ಆಟೋಮ್ಯಾಟಿಕಲಿ ನಿಮಗೆ ಕ್ಯಾಮ್ರಾ ಮುಂದೆ ಫೇಸ್ ಮಾಡ್ತಾ ಇನ್ವಾಲ್ವ್ಮೆಂಟ್ ತಾನಾಗೆ ಬಂದ್ಬಿಡುತ್ತೆ. ತಾನೇ ಫಸ್ಟ್ ಮೂವಿ ನೀವು ಏನೇ ಕಲ್ತ್ಕೊಂಡಿದ್ರು ಸೊ ಕ್ಯಾಮ್ರಾ ಮುಂದೆ ಬಂದು ಮಾಡಬೇಕಾದ್ರೆ ಸ್ವಲ್ಪ ಗೊತ್ತಾಗಲ್ಲ. ಸೊ ಒನ್ಸ್ ಯು ಸ್ಟಾರ್ಟ್ ಡೂಯಿಂಗ್ ಇಟ್, ಆಟೋಮ್ಯಾಟಿಕಲಿ ನಿಮ್ಮ ಲೈಫಲ್ಲಿ ನಡೆದಿರೋ ಅಂಥ ಘಟನೆಗಳು ನಿಮಗೆ ಅದೇ ಒಂದು ಕ್ಯಾರೆಕ್ಟರ್ಸ್ ಆಗಿ ಬರುತ್ತೆ ನಿಮಗೆ. ಸೊ ದಟ್ ವಿಲ್ ಹೆಲ್ಪ್ ಯು ಔಟ್ ನಿಮಗೆ. ಓಕೆ, ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಶಂಕರ್ ನಾಗ್ ಸರ್ ಅಂತ ಹೇಳಿದ್ರಿ, ಅವ್ರದ್ದು ಒಂದು ಸಣ್ಣ ಡೈಲಾಗ್, ಯೋರ್ ಫೇವ್ರೆಟ್ ಡೈಲಾಗ್. ಮಿಸ್ಟರ್ ಧನ್ರಾಜ್, ನಿನ್ನ ಪಾಪದ ಕೂಡ ತುಂಬೋಗಿದೆ. ನೀನು ಎಷ್ಟೇ ಪದೇ ಪದೇ ನನ್ನ ತುಳಿಯೋಕ್ಕೆ ಟ್ರೈ ಮಾಡಿದ್ರು ನಾನು ಫೀನಿಕ್ಸ್ ಥರ ಮತ್ತೆ ಮತ್ತೆ ಮೇಲ್ಗಡೆ ಎದ್ದು ಬರ್ತೇನೆ. ಆ್ಯಂಡ್ ದಾಟ್ ಇಸ್ ಸಾಂಗ್ಲಯ್ಯ. ಸೂಪರ್. ಓಕೆ, ದಟ್ ವಾಸ್ ಅಮೇಝಿಂಗ್. ಸೊ ತುಂಬ ಇಷ್ಟಪಡ್ತೀರಾ ಅವ್ರನ್ನ, ಫಾಲೋ ಅಪ್ ಯಾವಾಗಲೂ ಮಾಡ್ತೀರಾ? ಮಧ್ಯೆ ಇನ್ಸರ್ಟ್ ಮಾಡ್ಬಿಟ್ಟಿರ್ತೀನಿ, ಗೊತ್ತಾಗಲ್ಲ. ಅವರು ಶಿವಣ್ಣ ಎಲ್ಲ ಬಂದು ಹೊಟ್ಟೋಗ್ಬಿಟ್ಟಿರ್ತಾರೆ. ಬಟ್ ಸಮಥಿಂಗ್ ಲೈಕ್ ಅನ್ ಆ್ಯಕ್ಷನ್ ಮೂವಿ, ಆ್ಯಕ್ಷನ್ ಸೀನ್ಸ್ ಅದು ಇದು ಬಂದರೆ ಜಾಸ್ತಿ ಶಿವರಾಜ್ ಕುಮಾರ್ ಬಂದು ಹೋಗ್ಬಿಟ್ಟಿರ್ತಾರೆ ಮೈ ಮೇಲೆ ಅವಾಗ. ಸೊ ಗೊತ್ತಾಗಲ್ಲ ಆ್ಯಕ್ಚುಲಿ. ಸೊ ಎಲ್ಲರೂ ಮೈ ಮೇಲೆ ಅವಾಗವಾಗ ನೀಡ್ ಟು ಹ್ಯಾವ್ ದಟ್. ಅಂದರೆ ಕೆಲವ್ರನ್ನ ಅನುಕರಣೆ ಮಾಡೋದ್ರಲ್ಲಿ ತಪ್ಪೇನೆ. ಹೌದು, ಎಸ್ ಎಸ್. ಸೊ ದಟ್ ಈಸ್ ಅ ಗುಡ್ ಕ್ವಾಲಿಟಿ ಆ್ಯಕ್ಚುಲಿ. ಬಟ್ ಅದನ್ನೇ ಕಾಪಿ ಮಾಡೋಕ್ಕೆ ಹೋಗಬಾರ್ದು. ನೋಡಿ ಕಲಿಯೋದು ತುಂಬ ಇರುತ್ತಲ್ವಾ. ಯು ಹ್ಯಾವ್ ಟು ಇಂಪ್ರೂವೈಸ್ ಯುವರ್ ಓನ್ ಥಿಂಗ್ಸ್. ನಿಮ್ಗೆ ರೋಲ್ ಮಾಡೆಲ್ ಅನ್ನೋರು ಇರಲೇಬೇಕಲ್ಲ. ಸೊ ದೀಸ್ ಟು ಆರ್ ಮೈ ರೋಲ್ ಮಾಡೆಲ್ಸ್. ಓಕೆ, ಸೊ ಆ್ಯಕ್ಟಿಂಗ್ ಅಂದಮೇಲೆ ಸಪೋರ್ಟ್ ಇರಲೇಬೇಕು, ಸಪೋರ್ಟ್ ಇಲ್ಲದೆ ಮಾಡೋಕ್ಕಾಗಲ್ಲ. ಫ್ಯಾಮಿಲಿ, ಫ್ರೆಂಡ್ಸ್ ಅಥವಾ ಅಕ್ಕ ಆಗಲಿ, ರಿಲೇಟಿವ್ಸ್ ಹೇಗೆಲ್ಲ ಸಪೋರ್ಟ್ ಮಾಡಿದ್ರು? ನೋ, ಸಿ ದಿಸ್ ಇಸ್ ನಮ್ಮದೇ ಪ್ರೊಡಕ್ಷನ್ ಆಗಿದೆ. ಮೈ ಫಾದರ್ ವಾಸ್ ಮೈ ಬ್ಯಾಕ್ ಬೋನ್, ಅಪ್ಪನೇ ಬ್ಯಾಕ್ ಬೋನು. ಸೊ ಆಲ್ಮೋಸ್ಟ್ ಲೈಕ್ 3 ಮೂವೀಸ್ ನಮ್ಮದೇ ಪ್ರೊಡಕ್ಷನ್ಸ್, ಓನ್ ಪ್ರೊಡಕ್ಷನ್ಸ್. ಸೊ ಹಾಗಾಗಿ ಅದೇ ಬಂದಿದೆ. ಸೊ ನಾವು ಐ ಆಮ್ ಓನ್ಲಿ ಡೂಯಿಂಗ್ ಮೈ ಪ್ರೊಡಕ್ಷನ್ಸ್. ನನ್ನದೇ ಪ್ರೊಡಕ್ಷನ್ಸ್ ಸ್ಟಾರ್ಟ್, ಅಕ್ಷಯ ಪ್ರೊಡಕ್ಷನ್ಸ್ ಅಂತ ನನ್ನ ಹೆಸರಲ್ಲೇ ಇದೆ ಪ್ರೊಡಕ್ಷನ್ಸ್. ಸೊ ಮೈ ಫಾದರ್ ವಾಸ್ ಮೈ ಬ್ಯಾಕ್ ಬೋನ್. ಅಮ್ಮ ಸ್ವಲ್ಪ ಸಪೋರ್ಟ್ ಮಾಡಿದ್ರು ತುಂಬ, ಮಾಡು, ಹಂಗೆ ಮಾಡು, ಹಿಂಗೆ ಮಾಡು ಅಂತ ಅಂದ್ಬಿಟ್ಟು. ಆ್ಯಂಡ್ ಫ್ರೆಂಡ್ಸ್ ಅಂತ ಬಂದಾಗ ಫ್ರೆಂಡ್ಸ್ ಜಾಸ್ತಿ ಇಲ್ಲ ನನಗೆ, ಓನ್ಲಿ ಲಿಮಿಟೆಡ್ ಫ್ರೆಂಡ್ಸ್. ಕ್ವಾಲಿಟಿ ಫ್ರೆಂಡ್ಸ್. ಎಕ್ಸಾಕ್ಟ್ಲಿ. ಒಂದು 100 ಜನ ಫ್ರೆಂಡ್ ಮಾಡಿಕೊಂಡು ಫೇಕ್ ಆಗಿರ್ಕೊಂಡು ಐ ಡೋಂಟ್ ಲೈಕ್. ಕೊನೆ ತನಕ ಒಂದೇ ಥರ ಇರಬೇಕು. ಸಾಕು. ಐ ಹ್ಯಾವ್ ಓನ್ಲಿ 3-4 ಫ್ರೆಂಡ್ಸ್ ಅಷ್ಟೇ ಇರೋದು. ಇಂಡಸ್ಟ್ರಿಲಿ ನೋ ಫ್ರೆಂಡ್ಸ್. ಐ ಡೋಂಟ್, ನಾನು ಜಾಸ್ತಿ ಸೇರಲ್ಲ ನಾನು. ಸೊ ನನ್ನ ಸ್ಕೂಲ್ ಫ್ರೆಂಡ್ಸ್ ಅಂದರೆ ಸ್ಕೂಲ್ ಡೇಸಿಂದ ಫ್ರಮ್ ಲೈಕ್ LKG ಇಂದ ಇಲ್ಲಿ ತನಕನೂ ಅರೌಂಡ್ ಇಟ್ಸ್ ಜರ್ನಿ ಆಫ್ 30 years ಇಂದ ನನ್ನ ಫ್ರೆಂಡ್ಸ್ ಯಾರು ಇದ್ದರು ಸೇಮ್ ಇಲ್ಲಿವರೆಗೂ ಇದ್ದಾರೆ, ಕೊನೆವರೆಗೂ ಇರ್ತಾರೆ. ಸೇಮ್. ಓಕೆ, ಅಪ್ಪ ಯಾವತ್ತಾದ್ರೂ ಬೈದಿದ್ಯಾ ಆ್ಯಕ್ಟಿಂಗ್ ಸರಿ ಇಲ್ಲ, ಅದು ಮಾಡಿಲ್ಲ ಇಲ್ಲ, ಆ್ಯಕ್ಟಿಂಗ್ ವಿಷಯಕ್ಕೆ ಬಂದಿಲ್ಲ. ಸೊ ಇಂದ ಪ್ರೊಡಕ್ಷನ್ಸಲ್ಲಿ ಸ್ವಲ್ಪ ಅದು ಇದು ಮಾತುಕತೆ ಆದಾಗ ಒಂದು ಸ್ವಲ್ಪ ಆರ್ಗ್ಯುಮೆಂಟ್ಸ್ ಆಗಿದೆ. ಪರ್ಸ್ನಲ್ ಲೈಫಲ್ಲಂತೂ ಆ್ಯಸ್ ಐ ಸೆಡ್ ಒಂದು ಮಾತು ಒಂದಿಲ್ಲ, ಮಾತಾಡಲ್ಲ ಅದ್ರ ಬಗ್ಗೆ. ಅಂದರೆ ಸ್ವಲ್ಪ ಭಯ, ಅಪ್ಪ ಅಂದರೆ ಭಯ ಇರುತ್ತೆ. ಈಗ ಸ್ವಲ್ಪ ಲಿಟಲ್ ಬಿಟ್ ಆಫ್ ವರ್ಕಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗಿರೋದ್ರಿಂದ ಒಂದು ಬಾಂಡೇಜ್, ಸ್ವಲ್ಪ ಮಾತಾಡೋಕ್ಕಿಲ್ಲ. ಮುಂಚೆಂದರೆ ಅಪ್ಪ ಅಂದರೆ ಒಂದು ರೆಸ್ಪೆಕ್ಟ್ ಇರುತ್ತೆ ಅಲ್ವಾ. ಸೊ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಏನು ಬೇಕಷ್ಟೇ. ಅಪ್ಪ ಅಂದರೆ ಆ ಭಯ ಇದೆ ಅಷ್ಟೇ, ಲಿಮಿಟೆಡ್ ಎಡಿಷನ್, ಏನು ಬೇಕಷ್ಟೇ. ಓಕೆ, ಅಂದ್ಬಿಟ್ಟು ಜಾಸ್ತಿ ಇರ್ತಾರಲ್ಲ. ನೀವು ಮೊದಲ ಬಾರಿ ಆ್ಯಕ್ಟಿಂಗ್ ಮಾಡಿದಾಗ ಅನುಭವ ಹೇಗಿತ್ತು? ಫಸ್ಟ್ ಮೂವಿಲೇ 2 ಹೀರೋಯಿನ್ ಕೊಟ್ಬಿಟ್ಟಿದ್ರು. ಸೊ ಖುಷಿ ಇಲ್ಲ, ಭಯ ಆಯಿತು ಸ್ವಲ್ಪ. ಓಕೆ. ಆ್ಯಂಡ್ ಇಲ್ಲಿ ತನಕ ಇನ್ನೊಂದು ಹೇಳಬೇಕಂದ್ರೆ ನನ್ನ ಜೊತೆ ಆ್ಯಕ್ಟ್ ಮಾಡಿರೋ ಎಲ್ಲ ಹೀರೋಯಿನ್ಸ್ ನನಗಿಂತ ದೊಡ್ಡವರೇ. ಸೊ ಯಾರು ಚಿಕ್ಕವರು ಎಲ್ಲ ನನಗಿಂತ ದೊಡ್ಡವರೇ. ಸೊ ದಟ್ ವಾಸ್ ದೇರ್. ಆ್ಯಂಡ್ ಫಸ್ಟ್ ಮೂವಿನೇ ನಾವು ಶೂಟ್ ಮಾಡಿದ್ದು ಗಂಗೋತ್ರಿಲಿ ಶೂಟ್ ಮಾಡಿದ್ವಿ. ಸೊ 50% ಗಂಗೋತ್ರಿ, 50% ಕಾವೇರಿ, ಅಂದರೆ ಮಡಿಕೇರಿಲಿ ಶೂಟ್ ಮಾಡಿರೋಂಥದ್ದು ಗಂಗಾ ಕಾವೇರಿ ಸಿನಿಮಾ. ಸೊ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಇಲ್ಲಿಂದ ಆಲ್ಮೋಸ್ಟ್ 150 ಜನ ಕರ್ಕೊಂಡು ಅಲ್ಲಿ ತನಕ ಹೋಗಿ, ಆ ರೋಡ್ಸ್ ಆಲ್ ಸ್ಟೀಪಿ ರೋಡ್ಸ್, ಒನ್ ವೇ ಟ್ರಿಪ್. ಬಟ್ ಇಟ್ ವಾಸ್ ವೆರಿ ನೈಸ್, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇಟ್ ವಾಸ್ ವೆರಿ ಗುಡ್ ಸಬ್ಜೆಕ್ಟ್ ಆಲ್ಸೋ. ಬಟ್ ಕಾಂಪಿಟೇಷನ್ ಆಗ ಹೊಸಬ್ರು ಇಂಡಸ್ಟ್ರಿಗೆ, ಸೊ ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಬಟ್ ಸ್ಟಿಲ್ ಇವತ್ತಿಗೂ ಪೀಪಲ್ ಆರ್ ಫಾಂಡ್ ಆಫ್ ದಟ್ ಸಾಂಗ್. ನಿನ್ನಲ್ಲೂ ನನ್ನಲ್ಲೂ ಸಾಂಗ್ ಅಂತ ಏನಿದೆ, ಟುಡೇ ಆಲ್ಸೋ ಪೀಪಲ್ ಇನ್ನು 12 years ಜರ್ನಿಲೂ ಇನ್ನೂ ಸ್ಟಿಲ್ ದೇ ರೆಕಗ್ನೈಸ್ ಮೀ
ಆ ಹಾಡಿಂದನೇ ರೆಕಗ್ನೈಸ್ ಮಾಡ್ತಾರೆ. ಸೊ ದಟ್ ಈಸ್ ಒಂದು ಪ್ರೌಡ್ ಫೀಲಿಂಗ್ ಇದೆ. ಆ್ಯಂಡ್ ವಿ ಗಾಟ್ 2 ಸ್ಟೇಟ್ ಅವಾರ್ಡ್ ಫಾರ್ ದ್ಯಾಟ್, ಒಂದು ಬೆಸ್ಟ್ ಕ್ಯಾಮ್ರಾ ವರ್ಕ್ ಆ್ಯಂಡ್ ಬೆಸ್ಟ್ ಲಿರಿಸಿಸ್ಟ್ ಕೆ ಕಲ್ಯಾಣ್. 2 ಸ್ಟೇಟ್ ಅವಾರ್ಡ್ ಬಂತು ಸಿನಿಮಾಗೆ. ದಟ್ ವಾಸ್ ಅ ಫೆದರ್ ಅಂತ. ಕರೆಂಟ್ ಪ್ರಾಜೆಕ್ಟ್ಸ್ ಯಾವುದಾದ್ರು ಇವಾಗ? ಕರೆಂಟ್ ಪ್ರಾಜೆಕ್ಟ್ ಇಟ್ಸ್ ಗೋಯಿಂಗ್ ಆನ್. ನಮ್ಮ KGF ಎಡಿಟರ್ ಉಗ್ರಂ ಶ್ರೀಕಾಂತ್ ಅವ್ರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನಂದೇ ಪ್ರೊಡಕ್ಷನ್ನು. ಸೊ ವಿ ಹ್ಯಾವ್ ಆಲ್ರೆಡಿ ರ್ಯಾಪ್ಡ್ ಅಪ್ ವಿತ್ ಒಂದು ಸ್ಕೆಡ್ಯೂಲ್ ಮುಗಿದಿದೆ. ಹೆಸರು ಹೇಳಲ್ಲ, ಬಿಕಾಸ್ ಅದನ್ನೇ ಒಂದು ಬೇರೆ ವಿ ಹ್ಯಾವ್ ಪ್ಲ್ಯಾಂಡ್ ಅಪ್ ಒನ್ ಥಿಂಗ್. ಅದನ್ನು ಬಿಕಾಸ್ ಹೆಸರೇ ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ. ಅದು ರಿಲೀಸ್ ಮಾಡಬೇಕಾದ್ರೆ ವಿ ಆರ್ ಪ್ಲಾನಿಂಗ್ ಇಟ್ ಇನ್ ಅ ಬಿಗ್ ವೇ. ಸೊ ಶಾರ್ಟ್ಲಿ ಐ ವಿಲ್ ಅನೌನ್ಸ್ ಇಟ್, ಬಟ್ ಅದೇ ಶೂಟಿಂಗ್ ಇಸ್ ಗೋಯಿಂಗ್. ಫ್ಯೂಚರ್ ಪ್ರಾಜೆಕ್ಟ್ಸ್ ಯಾವುದಾದ್ರು? ಫ್ಯೂಚರ್ ಪ್ರಾಜೆಕ್ಟ್ಸ್ ಯಾವುದೂ ಇಲ್ಲ ಸದ್ಯಕ್ಕಿದೆ. ಇದೊಂದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಸ್ಲೋಗೆ, ನಾಟ್ ಇನ್ ಅ ಹರಿ, ಬಿಕಾಸ್ ಏನಾದರೂ ಬೇಕು ಟೆಕ್ನಿಕಲಿ ಆರ್ ಎನಿಥಿಂಗ್. ಇಟ್ಸ್ ಅ ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್. ಸೊ ಅದಕ್ಕೆ ಏನು ಬೇಕು ಅದನ್ನು ಆರಾಮಾಗಿ. ಸೊ ಕರೆಂಟ್ ಪ್ರಾಜೆಕ್ಟ್ಸಲ್ಲಿ ಒಂದು ಮಹಾ ಸೀಕ್ರೆಟ್ ಇದೆ ಅಲ್ವಾ? ಸೀಕ್ರೆಟ್ ಅಂದರೆ ಎಲ್ಲ ಕಾಂಪಿಟೇಷನ್ ತುಂಬಾ ಇದೆ. ಸೊ ಗೆಲ್ಲಬೇಕು ಅನ್ನೋದೇ ಎಲ್ಲರೂ ಮಾಡೋದು. ಸೊ ಅದರಲ್ಲಿ ಎಸ್ಪೆಷಲಿ ನಾವು ಈ ಸತಿ ಒಂದು ಟೀಮ್ ಅಂತ ಮಾಡ್ಕೊಂಡಿದ್ದೀವಿ. 12 ವರ್ಷದಲ್ಲಿ ಏನು ಸಂಪಾದಿಸಿದ್ದೀನಿ ಅಂದರೆ ಸಿನಿಮಾ ಇಂಡಸ್ಟ್ರಿಲಿ ಒಂದು ಒಳ್ಳೆ ಟೆಕ್ನಿಷಿಯನ್ಸ್ ಗ್ರೂಪ್ಸ್ ಸಂಪಾದಿಸಿದ್ದೀನಿ. ಸೊ ದೀಸ್ ಪೀಪಲ್ ಆರ್ ಹೆಲ್ಪಿಂಗ್ ಮೀ ಔಟ್. ನಿಲ್ಲೇಬೇಕು ಅನ್ನೋ ಒಂದು ಇದರಲ್ಲಿ ಕಾನ್ಸ್ಟೆಂಟ್ ಸಪೋರ್ಟ್ ಇದೆ. ಓಕೆ. ಫ್ಯೂಚರ್ ಪ್ರಾಜೆಕ್ಟ್ಸ್ ಅಂತ ಬಂದಾಗ ಈ ಥರ ಒಂದು ಮೂವಿ ಮಾಡಬೇಕು ಅಥವಾ ಆ ಮೂವಿಯಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಬೇಕು ಅಂತ ಅಂದರೆ, ಡ್ರೀಮ್ ಕ್ಯಾರೆಕ್ಟರ್ ಅಂತ ಅಂದರೆ ಯಾವುದು? ಅದೇ ದಿಸ್ ಇಸ್ ವಾಟ್ ವಿ ಆರ್ ಪ್ಲ್ಯಾನಿಂಗ್ ಅಂತ ಈಗ ಮಾಡ್ತಾ ಇರೋದು ಈಗಾಗಲೇ. ಇಟ್ಸ್ ಲೈಕ್ ಕ್ರೈಮ್ ಕಮ್ ಟ್ರೂ ಪ್ರಾಜೆಕ್ಟಾ? ಸಾರ್ಟ್ ಆಫ್ ಇಟ್ಸ್ ಅ ಕ್ರೈಮ್ ಥ್ರಿಲ್ಲರ್. ಬಟ್ ನನಗೆ ಯಾವಾಗಲೂ ಲೈಕ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರು, ಎಸ್ ಲೈಕ್ ಶಂಕರ್ನಾಗೆ ಯಾವುದು ಒಂದು ಮಾಡಿದಾರೋ ಆ ಥರ ಒಂದು ಆಫೀಸರ್ ವಿತ್ ಸ್ಟೈಲಿಶ್ ಎಂಟ್ರೆನ್ಸ್ ಇರೋವಂಥ ಒಂದು ತೂಕ ಇರೋವಂಥ ಒಂದು ಕ್ಯಾರೆಕ್ಟರ್ ಮಾಡೋಕ್ಕೆ ತುಂಬಾ ಇಷ್ಟ. ಲಾಟ್ ಆಫ್ ಆ್ಯಕ್ಷನ್ ಪ್ಯಾಕ್ಟ್ ಆ್ಯಂಡ್ ಒಂದು ಮಾಸ್ ಅಪೀಲ್ ಇರೋವಂಥ ಒಂದು ಸಬ್ಜೆಕ್ಟ್. ಐ ಆಮ್ ನಾಟ್ ಮೋರ್ ಆಫ್ ಅ ಲವರ್ ಬಾಯ್ ಎಲ್ಲ ಜಾಸ್ತಿ ಇಲ್ಲ. ಮಾಡಿದ್ದೀನಿ ಆ್ಯಕ್ಚುಲಿ, ಎಕ್ಸ್ಟ್ರೀಮ್ ಮಾಡಿಬಿಟ್ಟಿದ್ದೀನಿ. ಸಿಲ್ಕ್ ಸಿನಿಮಾದಲ್ಲಿ ಎಕ್ಸ್ಟ್ರೀಮ್ ಲವ್ ಮಾಡಿಬಿಟ್ಟಿದ್ದೀನಿ ಅದರಲ್ಲಿ. ಸೊ ದಟ್ ಕಂಪ್ಲೀಟ್ 100 days ಆಲ್ಸೋ ಸಿಲ್ಕ್ ಮೂವಿ. ಸೊ ದಟ್ ಆಲ್ಸೋ ಅದನ್ನು ಎಲ್ಲ ಲ್ಯಾಂಗ್ವೇಜಲ್ಲೂ ಡಬ್ ಆಯಿತು. ಆ್ಯಂಡ್ ದಟ್ ವಾಸ್ ಅಗೇನ್ ಅದು ಒಂದು ಫೆದರ್ ಇನ್ ದ ಕ್ಯಾಪ್. ಇಂಟರ್ನ್ಯಾಷನಲಿ BBC ಎವ್ರಿವೇರ್, ಝೂಮಲ್ಲಿ ಎಲ್ಲ ಕಡೆನೂ ಇಟ್ ವಾಸ್ ಅ ಹೈಲಿ ಅಕ್ಲೇಮ್ಡ್ ಮೂವಿ ಅದು ಸಿಲ್ಕ್. ಸೊ ಅದಾಗಿದೆ. ಸೊ ಲವರ್ ಬಾಯ್ ಪಾತ್ರ ಬೇಡ, ದಟ್ ರೊಮ್ಯಾಂಟಿಕ್ ಡನ್ ಇನಫ್. ಪೀಪಲ್ ರೆಕಗ್ನೈಸ್ ಮೀ, ಅದೇ ಥರ ಒಂದು ಇಮೇಜ್ ಬಂದ್ಬಿಡುತ್ತೆ. ಸೊ ಮೋರ್ ಆಫ್ ಮಾಸ್ ವಿತ್ ಅದಕ್ಕೆ ಒಂದು ಸ್ಟ್ರೆಂತ್ ಇರೋಂಥ ಒಂದು ಕ್ಯಾರೆಕ್ಟರ್ ಮಾಡೋಕ್ಕೆ ಇಷ್ಟ. ನಿಮ್ಮ ಜೀವನದಲ್ಲಿ ಮರೆಯಲೇಬೇಕಾದ ಒಂದು ಘಟನೆ ಮತ್ತು ಮರೆಯೋಕ್ಕಾಗದೇ ಇರೋ ಒಂದು ಘಟನೆ ಅಂದರೆ ಯಾವುದು? ಮರಿಬೇಕಾಗಿರೋವಂಥದ್ದ? ಮರೀಲೇಬೇಕು, ಇಲ್ಲಾಂದರೆ ಆಗಲ್ಲ, ತುಂಬ ನೋವಲ್ಲಿರ್ತೀನಿ ಆ ಥರ. ಆ ಥರದ್ದು ಯಾವುದೂ ಇಲ್ಲ. ಮರಿಲೇಬೇಕು, ಎವ್ರಿಥಿಂಗ್ ಇಸ್ ಅ ಪಾರ್ಟ್. ನಾವು ವಿ ಫರ್ಗೆಟ್. ಗೋಸ್ ಇನ್ ದ ಫ್ಲೋ ಅಂತೀರಾ? ಗೋಸ್ ಇನ್ ದ ಫ್ಲೋ. ಕೆಲವು ಜ್ಞಾಪಕ ಬರ್ತಾನೆ ಇರುತ್ತೆ. ಐ ಡೋಂಟ್ ನೋ, ಅಂಥದ್ದು ಯಾವುದೂ ಇಲ್ಲ. ಅಂದರೆ ನೆಕ್ಸ್ಟ್ ಹೆಜ್ಜೆ ಇಡಬೇಕಾದ್ರೆ ವಾಟ್ ಎವರ್ ದ ಮಿಸ್ಟೇಕ್ಸ್ ವಿ ಹ್ಯಾವ್ ಡನ್, ನಾಟ್ ನೆಗೆಟಿವ್ ಅಂದರೆ ಯಾವುದೂ ಒಂದು ಪ್ಲ್ಯಾಂಡ್ ವೇಯಲ್ಲಿ ಮಾಡ್ದೇ ಯಾವ ಹೆಜ್ಜೆ ಇಟ್ಟಿರ್ತಾನೆ, ಸೊ ಅದನ್ನು ಮಾತ್ರ ಮರೆಯೋಕ್ಕೆ ನಾನು ಇನ್ ದ ಸೆನ್ಸ್ ಆಗೋಗಿರೋ ಇನ್ಸ್ಟೆನ್ಸಿಂದ ಏನೇನು ವಾಟ್ ಎವರ್ ಆ ಮೂಮೆಂಟಲ್ಲಿ ಆಗಿರುವಂಥ ಒಂದು ನೋವುಗಳನ್ನು ಮರೆಯೋಕ್ಕೆ ಇಷ್ಟಪಡ್ತೀನಿ. ಬಟ್ ಆನ್ ದ ಸೇಮ್ ವೇ ಅದನ್ನು ಜ್ಞಾಪಕದಲ್ಲಿ ಇಟ್ಕೋಬೇಕು. ಯಾಕಂತಂದರೆ ನೆಕ್ಸ್ಟ್ ಟೈಮ್ ನಾನು ಮಾಡಬೇಕಾದ್ರೆ ದಟ್ ಶುಡ್ ಬಿ ಅ ಲೆಸನ್. ನಾನು ಈ ಥರ ಮಾಡಬೇಕು. ಸೊ ಈ ಥರ ನೀನು ಸಫರ್ ಮಾಡಿದ್ಯಾ, ಎಷ್ಟು ವರ್ಷ ನೀನು ಸಫರ್ ಮಾಡಿದ್ಯಾ, ಸೊ ಆ ಜರ್ನಿ ನನ್ನ ತಲೆಯಲ್ಲಿ ಇದ್ದರೆ ಸೊ ಐ ಕ್ಯಾನ್ ಮೇಕ್ ಅ ಬೆಟರ್ ಫ್ಯೂಚರ್ ಆಫ್ ದ್ಯಾಟ್. ಮರೆಯಲಾಗದ ಘಟನೆ ಅಂದರೆ ಯಾವುದು? ಬಂದು ಹೋದವರೆಲ್ಲ ಮರೆಯಲಾಗದ ಘಟನೆಗಳು ಬರ್ತಾ ಇರ್ತಾರೆ, ಅವಾಗ ರೀಕ್ಯಾಪ್ ಆಗ್ತಾ ಇರ್ತಾರೆ. ಈ ಕಡೆ ಕೂತ್ಕೊಂಡಾಗ ಅವ್ರಿಗೆ ಜ್ಞಾಪಕ ಬರ್ತಾರೆ, ಆ ಕಡೆ ಕೂತ್ಕೊಂಡಾಗ ಇವ್ರಿಗೆ ಜ್ಞಾಪಕ ಬರ್ತಾರೆ, ಒಬ್ರಿಗೆ ಜ್ಞಾಪಕ ಬರ್ತಾ ಇರ್ತಾರೆ ಅಷ್ಟೇ. ಓಕೆ, ಆ್ಯಕ್ಟಿಂಗ್ ಅಷ್ಟೇ ಅಲ್ಲದೆ ಪ್ರೊಡಕ್ಷನ್ ಕೂಡ ಮಾಡ್ತೀರಾ ನೀವು? ಹೌದು ಹೌದು. ಹೌ ಇಸ್ ದ ಎಕ್ಸ್ಪೀರಿಯನ್ಸ್? ಆ್ಯಕ್ಟಿಂಗ್ ಅಂತಂದರೆ ನೀವು ಜಸ್ಟ್ ಆ್ಯಕ್ಟ್ ಮಾಡಿಬಿಟ್ಟು ಹೋಗ್ಬಿಡ್ತೀರಾ. ಪ್ರೊಡಕ್ಷನ್ ಅಂತಂದರೆ ಎಲ್ಲರದ್ದು ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲೆ ಇರುತ್ತೆ. ಒಂದು ಇಡೀ ಟೀಮ್ನ ನೀವು ಲೀಡ್ ಮಾಡಬೇಕು. ಪ್ರೊಡಕ್ಷನ್ ಇವತ್ತು ಹೇಗೆ ಅಂತಂದರೆ ನೀವು ಹೀರೋ ಇಲ್ಲ ಅಂದರೂ ಸಿನಿಮಾ ಮಾಡ್ಬೋದು, ಕ್ಯಾಮ್ರಾಮನ್ ಡೈರೆಕ್ಟ್ರ್ ಯಾರಿಲ್ಲ ಅಂದರೂ ಮಾಡ್ಬೋದು.
ಪ್ರೊಡ್ಯೂಸರ್ ಇಲ್ಲ ಅಂತಂದರೆ ಸಿನಿಮಾ ಮಾಡೋಕ್ಕಾಗಲ್ಲ. ಸೊ ಪ್ರೊಡ್ಯೂಸರ್ ಇಸ್ ದ ಕೀ ಫ್ಯಾಕ್ಟರ್. ಸೊ ಆ ಪ್ರೊಡಕ್ಷನ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಒಬ್ಬರು ಪ್ರೊಡ್ಯೂಸರ್ ವ್ಯಾಲ್ಯೂ ಅಲ್ಲಿಂದ ದುಡ್ಡು ಬಂದ್ರೇ ಇಲ್ಲೆಲ್ಲ ನಡೆಯೋದು ಎಲ್ಲ ನಡೆಯೋದು. ಸೊ ಪ್ರೊಡ್ಯೂಸರ್ ಇದ್ರೇ ಸಿನಿಮಾ, ಬೇರೆಯವ್ರಿಗೆ ಒಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ, ಊಟ ಸಿಗುತ್ತೆ. ಸೊ ಪ್ರೊಡ್ಯೂಸರ್ ಅನ್ನೋ ಒಂದು ಜಾಬ್ ಇಸ್ ವೆರಿ ಡಿಫಿಕಲ್ಟ್, ಹಾಗೆ ವೆರಿ ರೆಸ್ಪೆಕ್ಟ್ಫುಲ್. ಒಂದು ಸಜೆಷನ್ ಫ್ಯೂಚರಲ್ಲಿ ಬರೋ ಪ್ರೊಡ್ಯೂಸರ್ಸ್ಗೆ ಏನು ಹೇಳ್ತೀರಾ ನಿಮ್ಮ ಪ್ರಕಾರ? ನಾನು ಅಷ್ಟು ದೊಡ್ಡವನೆಲ್ಲ ಸಜೆಷನ್ ಹೇಳೋ ಅಷ್ಟು. ಆದರೆ ಅಪ್ಪಂದೆಲ್ಲ ನೋಡ್ಕೊ ಬಂದಿದ್ದಾರಲ್ಲ, ಅಪ್ಪ ಎಲ್ಲ ಪ್ರೊಡ್ಯೂಸ್ ಏನಂತಂದರೆ ಆತುರವಾಗಿ ಡಿಸಿಷನ್ ತೊಗೊಳಕ್ಕೆ ಹೋಗಬಾರ್ದು. ಸುಮ್ಮನೆ ಅವ್ರೇನೋ ಬಿಲ್ಡಪ್ ಕೊಡ್ತಾರೆ ಅಥವಾ ಏನೋ ಫ್ಯಾಂಟಸೀಸ್ ತೋರಿಸ್ಬಿಡ್ತಾರೆ, ಹಿಂಗೆ ಕಲರ್ಫುಲ್ ತೋರಿಸ್ಬಿಟ್ಟು. ಡೋಂಟ್ ಗೋ ಫಾರ್ ದ್ಯಾಟ್. ನೀವು ಆ ಥರ ಕಲರ್ಫುಲ್ಲಾಗಿ ಅಂತಂದರೆ ಬೇರೆ ಕಡೆನೇ ನೋಡ್ಕೋಬೋದು. ಕಲರ್ಫುಲ್ ತುಂಬ ಚೆನ್ನಾಗಿದ್ದಾರೆ. ಸೊ ದಟ್ ಈಸ್ ಒಂದು ಸಜೆಷನ್ ಐ ವುಡ್ ಲೈಕ್ ಟು ಗಿವ್. ಏನಂತಂದರೆ ಸ್ವಲ್ಪ ಇನ್ವಾಲ್ವ್ ಆಗಿ ಜಾಸ್ತಿ. ನಿಮ್ಗೆ ಗೊತ್ತಿಲ್ಲದಿರೋದಕ್ಕೆ ಯಾವತ್ತೂ ವೆನ್ ಯು ಆರ್ ಎಂಟರಿಂಗ್ ಇನ್ ಟು ದ್ಯಾಟ್ ಒಂದಷ್ಟು ಆ ಸೆಟ್ಟಿಗೆ ಹೋಗಿ ಕಲ್ತು ಆಮೇಲೆ ಬರೋದು ಉತ್ತಮ. ಸೊ ಯು ಕ್ಯಾನ್ ಸೇವ್ ಲಾಟ್ ಆಫ್ ಮನಿ. ಸೊ ಮನಿ ಈಸ್ ದ ಕೀ ಫ್ಯಾಕ್ಟರ್ ಟುಡೇ. ಪ್ರತಿಯೊಬ್ಬರೂ ರೆಸ್ಪೆಕ್ಟ್ ಕೊಡೋದೆ ದುಡ್ಡಿಗೆ. ದುಡ್ಡಿಲ್ಲ ಅಂತಂದರೆ ಯಾವನೂ ಮೂಸ್ ನೋಡಲ್ಲ. ಹೌದು ಹೌದು. ಸೊ ಹಾಗಾಗಿ ನೀವು ಆ ಸೆಟ್ಟಿಗೆ ಹೋಗಿ ಅಲ್ಲಿಗೆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ. ಎಕ್ಸಾಂಪಲ್ ಇವಾಗ ನಾನು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಂತ ಇದ್ದೀನಿ ಅಂತ ಅಂದರೆ ಅಲ್ಲಿ ಹೋಗ್ಬಿಟ್ಟು ನೋಡ್ತೀನಿ ಹೌ ಐ ಬಿಕಮ್ ಗ್ರ್ಯಾಜುಲಿ ಇನ್ ಟು ದ ಫೀಲ್ಡ್ ಅಂತಂದರೆ ಹೋಗಿ ಅಲ್ಲಿ ಏನು ಮಾಡಬೇಕು ಏನು ಅನ್ನೋದನ್ನೆಲ್ಲ ರಿಸರ್ಚ್ ಮಾಡಾದ್ಮೇಲೆ ದೆನ್ ಐ ಟೇಕ್ ಅಪ್. ಸೊ ಅದೇ ಥರ ಇದು ಒಂದು ಸ್ವಲ್ಪ ರಿಸರ್ಚ್ ಮಾಡಿ. ನೀವು ಸುಮ್ಮನೆ ಸಿನಿಮಾ ಅಂದರೆ ಬರೀ ಕಾಸು ಹಾಕ್ಬಿಟ್ಟು ನೋ, ದಟ್ ಇಸ್ ನಾಟ್ ಬರಲ್ಲ ಅದು. ಇಫ್ ಯು ಹ್ಯಾವ್ ನೋ ಪ್ಯಾಷನ್, ಇಫ್ ಯು ಡೋಂಟ್ ಲವ್ ಯುವರ್ ಥಿಂಗ್, ನೀವು ಪ್ರೀತಿಸೋಲ್ಲ ಅಂತಂದರೆ ದಯವಿಟ್ಟು ಬರಲೇಬಾರ್ದು. ಯಾಕಂದರೆ ಅದು ಒಲಿಯೋದು ಇಲ್ಲ ನಿಮಗೆ. ಪ್ರಾಬಬ್ಲಿ ಯಾರಿಗೋ 100ರಲ್ಲಿ ಒಬ್ರಿಗೆ ಟೆಕ್ನಿಷಿಯನ್ಸ್ ನಿಮ್ಗೆ ಏನಾದರೂ ತುಂಬ ಹಾನೆಸ್ಟ್ ಟೆಕ್ನಿಷಿಯನ್ಸ್ ಸಿಕ್ಕಿದ್ರೆ ಆಮೇಲೆ ಈ ಥರ ಓತ್ಲಾ ಪ್ರೊಡ್ಯೂಸರ್ ತಗೊಳ್ಳೋ ಕಾಸು ಅಂದರೆ ದಟ್ ಈಸ್ ಗುಡ್. ಅವ್ರು ಎಫರ್ಟ್ ಮಾಡ್ತಾರೆ, ದೆನ್ ಇಟ್ ವಿಲ್ ಗೋ ಆನ್. ಬಟ್ ನಿಮ್ಗೆ ಪ್ಯಾಷನ್ಸ್ ಇಲ್ಲ, ಪ್ರೀತಿ ಇಲ್ಲ ಅಂತಂದರೆ ದಯವಿಟ್ಟು ಬರೋಕ್ಕೆ ಹೋಗಬಾರ್ದು ಅಂತ ಹೇಳ್ಬಿಡ್ತಾನೆ. ಓಕೆ, ನೀವು ಲಾಸ್ಟ್ ಕೊನೆಯದಾಗಿ ಹತ್ತಿದಂದರೆ ಯಾವುದಕ್ಕೆ? ಇದೊಂದು ಟಾಪಿಗೆ ತುಂಬ ಹತ್ತಿದ್ದೀನಿ ಅಂತ ಅಂದರೆ ಯಾವುದು? ಇರೋದು ಎವ್ರಿ ಆ್ಯಕ್ಚುಲಿ ಐ ಡೋಂಟ್, ಸ್ವಲ್ಪ ಎಮೋಷ್ನಲ್ ಪರ್ಸನ್ ನಾನು. ಸ್ಮಾಲ್ ಥಿಂಗ್ಸ್ ಆಲ್ಸೋ ಟ್ರಿಗರ್ ಆಗೋಗ್ಬಿಟ್ಟು ಸ್ವಲ್ಪ ಎಮೋಷ್ನಲ್ ಆಗಿ ಐ ಟು ಗೆಟ್ ಸೆಂಟಿಮೆಂಟ್ ಆ್ಯಂಡ್ ಐ ಕ್ರೈ. ಪ್ರಾಬಬ್ಲಿ ರೀಸೆಂಟ್ಲಿನೇ ಆಗಿರ್ಬೋದು. ರೀಸನ್ ಹೇಳಲ್ವಾ? ಸೀಕ್ರೆಟ್ ಏನಿಲ್ಲ. ಸಮಥಿಂಗ್ ಏನು ನಿಮ್ಗೆ ನೋವಾದಾಗೆಲ್ಲ ದಟ್ ಈಸ್ ದ ಥಿಂಗ್. ಜಾಸ್ತಿ ನಗಲ್ಲ, ದಟ್ ಇಸ್ ದೇರ್. ಜಾಸ್ತಿ ನಗಲ್ಲ ನಾನು. ದಟ್ಸ್ ಐ ಡೋಂಟ್ ನೋ, ಏನು ಸೀರಿಯಸ್, ಬಟ್ ದಟ್ ಇಸ್ ನಾಟ್ ಮೀ. ಏನೋ ಚೇಂಜ್ ಆಗಿ ಹೋಗ್ಬಿಡ್ತೀನಿ ಅಂತ ಅನಿಸುತ್ತೆ. ಬಿಕಾಸ್ ಐ ವಾಸ್ ದ ಮೋಸ್ಟ್ ಮಿಸ್ಚಿವಸ್. ಬಟ್ ಇವಾಗ ನೋಡಿ ಏನೋ ಸೀರಿಯಸ್ ಕ್ಯಾರೆಕ್ಟರ್ ಥರ ನನಗೆ ಅನಿಸುತ್ತೆ. ಐ ಡೋಂಟ್ ಲೈಕ್ ಟು ಬಿ, ಬಟ್ ಏನೋ ಐ ಹ್ಯಾವ್ ಟು ಚೇಂಜ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನಾನು ನೋಡ್ಕೊಂಡು ಎಲ್ಲೋ ಹೋಗ್ಬಿಟ್ಟಿದ್ದೀನಲ್ಲ. ಪ್ರಾಬಬ್ಲಿ ಮೋರ್ ಆಫ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಬಂದಾಗ ನಗೋದೆಲ್ಲ ಕಡಿಮೆ ಆಗುತ್ತೆ, ಕಡಿಮೆ ಆಗ್ಬಿಡುತ್ತೆ. ಓಕೆ ಸರ್, ಇವಾಗ ನಾವು ನಮ್ಮ ಸಂಚಿಕೆ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ರ್ಯಾಪಿಡ್ ಫೈರ್. ಇದಕ್ಕೆ ನೀವು ಪಟ್ಟ ಅಂತ ಆನ್ಸರ್ ಕೊಡಬೇಕು. ಒಂದು ಲೈನ್ ಇದ್ದರೆ ಒಂದು ಸೆಂಟೆನ್ಸ್, ಓಕೆನಾ? ಓಕೆ. ಸೊ ನಿಮ್ಮ ಫಸ್ಟ್ ಕ್ವೆಶನ್ ಹೇಗಿದೆ, ನಿಮ್ಮ ಒಂದು ಕೆಟ್ಟ ಹವ್ಯಾಸ? ಟೂ ಮಚ್ ಸೆಂಟಿಮೆಂಟಲ್, ವೆರಿ ಬ್ಯಾಡ್. ನಿಮ್ಮ ಫೇವ್ರೇಟ್ ಪೆಟ್? ಇದೆ ಮನೆಯಲ್ಲಿ, ಡಾಗ್. ಏನು ಹೆಸರು? ಚುಟ್ಕಿ. ನೀವು ತುಂಬ ಅಡಿಕ್ಟ್ ಆಗಿರುವುದು ಯಾವುದಕ್ಕೆ? ತುಂಬ ಅಡಿಕ್ಟ್ ಅಂತ ಅಂದರೆ ದ ಡಾಗ್, ನಮ್ಮ ಮನೆ ನಾಯಿ. ಓಕೆ. ನಿಮ್ಮ ಫೇವ್ರೆಟ್ ಡೆಸ್ಟಿನೇಷನ್? ಎನಿ ವಾಟರ್ ಪ್ಲೇಸಸ್. ಎನಿ ವಾಟರ್ ಪ್ಲೇಸಸ್. ನನಗೆ ಹೇಳುವ ವಿಷಯಕ್ಕೆ ನಿಮಗೆ ಅನಿಸುವ ಸೆಲೆಬ್ರಿಟಿ ಹೆಸರು ಹೇಳಬೇಕು. ಡೇಟ್? ಹನ್ಸಿಕಾ ಮಟ್ವಾನಿ. ಓಕೆ. ಲವ್? ಲವ್ ಮಾಡೋದನ್ನೇ ಡೇಟ್ ಮಾಡ್ತೇನೆ. ಇಸ್ ವರ್ಕ್ ಫಾರ್ ಬೋತ್. ಓಕೆ, ಎರಡು ಥರನೂ ಚೆನ್ನಾಗಿದೆ. ಹೋಪ್ ಶಿ ವಾಚಸ್ ದಿಸ್ ಎಪಿಸೋಡ್. ಫ್ಲರ್ಟ್? ಫ್ಲರ್ಟ್ ಊರ್ವಶಿ ರೌಟೆಲ್ಲ. ಯು ಕ್ಯಾನ್ ಫ್ಲರ್ಟ್ ವಿತ್ ಹರ್. ಎಲ್ಲ ಬಾಲಿವುಡ್ಗೆ ಹೋಗ್ತಾ ಇದೆ ಇದು. ಸ್ಲ್ಯಾಪ್? ಇರಿಟೇಟ್ ಮಾಡೋಕೆ ಹೊಡೆದ್ಬಿಡೋಣ ಬಿಡಿ. ಇರಿಟೇಟ್ ಮಾಡೋದು ಜಾಸ್ತಿ ಇರಿಟೇಟ್ ಮಾಡೋದು. ಇನ್ನು ಹೆಣ್ಮಕ್ಳು ಹುಷಾರಾಗಿರ್ಬೇಕು ನಿಮ್ಮ ಮುಂದೆ. ಹಗ್ ಅಂದರೆ ಯಾರಿಗೆ? ಹಗ್ ಇವಾಗ ಎಲ್ಲರೂ ಕೊಡ್ಲೇಬೇಕು. ಇಟ್ಸ್ ಕಾಮನ್ ಥಿಂಗ್. ಇಲ್ಲ ಅಂತ ಯಾಪ ನನ್ನ ಮಗ ಅನ್ಕೊಂಡ್ಬಿಡ್ತಾರೆ. ಏನೋ ಹಳ್ಳಿ ಹುಡುಗ ಅಂದ್ಬಿಡ್ತಾರಲ್ವ, ಏನು ಅಪ್ ಟು ದ ಮಾರ್ಕ್ ಇಲ್ಲ ಅನ್ಕೊಂಡ್ಬಿಡ್ತಾರೆ. ಆಟಿಟ್ಯೂಡ್ ಅನ್ಕೊಂಡ್ಬಿಡ್ತಾರೆ. ಫೈನ್. ನೆಕ್ಸ್ಟ್ ಕ್ವೆಶನ್, ನೀವು ಆನ್ಸರ್ ಮಾಡಲಾಗದ ಒಂದು ಕ್ವೆಶನ್ ಯಾವುದು? ನಿಮ್ಮ ಗರ್ಲ್ ಫ್ರೆಂಡ್ ಹೆಸರು ಹೇಳು ಅಂತ ಅಂದರೆ ಆನ್ಸರ್ ತುಂಬ ಜನ ಇರ್ತಾರೆ ಲಿಸ್ಟ್ ಅಲ್ಲ, ಹೇಳೋಕ್ಕಾಗಲ್ಲ. ಯಾಕಂದ್ರೆ ಆಮೇಲೆ ಇವ್ರು ನೋಡಿದಿರೋದು ಅವತ್ತು ಆ ಹೆಸರು ಹೇಳಿದೆ, ಇವತ್ತು ಈ ಹೆಸರು ಹೇಳಿ ಕನ್ಫ್ಯೂಸ್ ಆಗಿರೋಕ್ಕೆ ಇಷ್ಟ, ಹೇಳೋಕ್ಕಾಗಲ್ಲ. ಹುಡುಗರು ಪ್ರಾಬ್ಲಮ್. ಓಕೆ, 7th ಕ್ವೆಶನ್, ನಿಮಗೆ 3 bullets ಜೊತೆ ಒಂದು ಗನ್ ಕೊಟ್ಟರೆ ಯಾರನ್ನ ಶೂಟ್ ಮಾಡ್ತೀರಾ? ಪೀಪಲ್ ಹೂ ಹ್ಯಾವ್ ಇರಿಟೇಟೆಡ್ ಮೀ ಅ ಲಾಟ್ ಇನ್ ಮೈ ಲೈಫ್, ಐ ವುಡ್ ಲೈಕ್ ಟು ಶೂಟ್ ದೆಮ್. ಅದು ಹುಡುಗಿರಿಗೆ ಆಯ್ತಲ್ಲ, ಇವಾಗ ಇಟ್ ಹ್ಯಾಸ್ ಟು ಬಿ ಸಮಥಿಂಗ್ ಡಿಫರೆಂಟ್. ಹುಡುಗರು ಯಾರು ಪಾಪ ಏನು ಮಾಡಲ್ಲ.
ಇದ್ದಾರೆ ಯಾರೋ ಒಬ್ರು ಇದ್ದಾರೆ ಒಂದಷ್ಟು ಥರ ತಿಂದಿರೋರು ಅನ್ಸುತ್ತೆ. ಜಾಸ್ತಿ ಒಂದಿಬ್ಬರು ಹುಡುಗಿರು ಒಂದು ಹುಡುಗ ಇರಬೇಕು. ಇರಿಟೇಟ್ ಮಾಡಿ. ಓಕೆ, ಜಾಸ್ತಿ ಬೇಡ ಮಾತಾಡೋದಿದ್ರ ಬಗ್ಗೆ, ತಪ್ಪಾಗುತ್ತೆ. ನೀವು ಜಾಸ್ತಿ ಶಾಪಿಂಗ್ ಮಾಡುವ ವಸ್ತು ಯಾವುದು? ಇನ್ನರ್ ವೇರ್ಸ್. ಓಕೆ, ಲಾಸ್ಟ್ ಕ್ವೆಶನ್. ನಿಮ್ಮ ಫೇವ್ರೇಟ್ ಹೀರೋ ಶಂಕರ್ ನಾಗ್ ಅಂತ ಹೇಳಿದ್ರಿ, ಫೇವ್ರೇಟ್ ವಿಲನ್ ಯಾರು? ವಜ್ರಮುನಿ ಈಸ್ ಮೈ ಫೇವ್ರೇಟ್ ಆಗಿನ ಟೈಮಲ್ಲಿ. ಈಗ ಅಂತ ಮಜಾ ವಿಲ್ಲನ್ ಯಾರೂ ಇಲ್ಲ ಅನ್ಸುತ್ತೆ. ಐ ಥಿಂಕ್ ವಜ್ರಮುನಿ ಈಸ್ ಆಲ್ ಟೈಮ್. ಸರ್, ನಮ್ಮ ರ್ಯಾಪಿಡ್ ಫೈರ್ ಕ್ವೆಶನ್ ನೀವು ಸೂಪರಾಗಿ ಆನ್ಸರ್ ಮಾಡಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಅಮೂಲ್ಯವಾದ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ನಮ್ಮ ನಯಾ ಟಿವಿ ಕಡೆಯಿಂದ ನಿಮಗೆ ಒಂದು ಸಣ್ಣ ಕಿರು ಕಾಣಿಕೆ. ಥ್ಯಾಂಕ್ ಯು ಸೊ ಮಚ್. ಯು ವೆಲ್ಕಮ್. ನಮ್ಮ ವೀಕ್ಷಕರಿಗೆ ಏನಾದರೂ ಒಂದು ಮಾತು? ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್. ಒಂದು ಒಳ್ಳೆ ಪ್ರೋಗ್ರಾಮ್ ಇದು. ಟೈಮ್ ಹೇಗೆ ಹೋಗ್ತು ಅಂತಲೇ ಗೊತ್ತಿಲ್ಲ. ಹೋಸ್ಟ್ ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ನನಗೆ ಇಲ್ಲಿ ಬರೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದ ನಯಾ ಚಾನಲ್ಗೆ ತುಂಬಾ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನಯಾ ಟಿ ವಿ ನೋಡ್ತಾ ಇರಿ, ಹಾಗೆ ಎಂಕರೇಜ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಅಕ್ಷಯ್ ಅವರ ಮನದಾಳದ ಮಾತು ನಾವು ಕೇಳಿದಾಗಿದೆ. ಇದೇ ರೀತಿ ಮತ್ತೊಂದು ಸಂಚಿಕೆಯಲ್ಲಿ ಇನ್ನೊಬ್ರು ಕಲಾವಿದರೊಂದಿಗೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್, ಸೌಮ್ಯ ಶೆಟ್ಟಿ. ಈ ಸಂಚಿಕೆ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡೋಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಲೇಬೇಕು. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.